ಹಾಯ್ ನಮಸ್ತೆ ಎಲ್ರಿಗೂ. ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ ಸರ್. ಲೈಫ್ ಟೈಮ್ ಮನುಷ್ಯರ್ ಗ್ಯಾರಂಟಿ ಇಲ್ಲ, ನಮ್ಮ ಐಟಮ್ ಗ್ಯಾರಂಟಿ ಕೊಡ್ತೀನಿ ನಾನು. ಏನ್ ನೋಡ್ತೀರಾ, ಇದು ಬರೀ ಫಿನಿಶಿಂಗ್ ಅಷ್ಟೇ. ಅಸ್ಥಿ ಪಂಜರ ಅಂತಾರಲ್ವಾ, ಅದಿರೋದು ಇದು ಒಳಗಡೆ ಸರ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಇನ್ನೊಂದು ಫರ್ನಿಚರ್ ವಿಡಿಯೋನ ಮಾಡಕ್ಕೆ ಬಂದಿದ್ವಿ. ಬಟ್ ಇಷ್ಟೊಂದು ಸ್ಟಾಕ್ ನಿಮ್ಗೆ ಎಲ್ಲೂ ಸಿಗಲ್ಲ. ಒಂದು 10-15 ಸೋಫಾಗಳು ನೋಡಿರ್ತಾರೆ. ಒಂದೇ ಜಾಗದಲ್ಲಿ 70 ಸೋಫಾಗಳು ಎಲ್ಲಾದ್ರೂ ಒಂದ್ ಕಡೆ ಇರುತ್ತೆ ಅಂತ ಹೇಳಿದ್ರೆ ಅದು ಆಪಲ್ ವುಡ್ ಫರ್ನಿಚರ್ ಅಲ್ಲಿ ಮಾತ್ರನೇ. ಇಲ್ಲೂ ಒಂದು ಸೋಫಾ ಇಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಪ್ರೀಮಿಯಂ ಸೆಗ್ಮೆಂಟ್ ಯಾರಾದ್ರೂ ಹುಡುಕ್ತಾ ಇದ್ದಾರೆ ಬೆಂಗಳೂರಲ್ಲಿ, ಸೊ ಆಪಲ್ ವುಡ್ ಫರ್ನಿಚರ್ ಭೇಟಿ ಮಾಡಬೇಕು ವೀಕ್ಷಕರೇ. ಮತ್ತೆ ಇನ್ನೊಂದು ಹೇಳ್ಬೋದು, ಇದು ಕನ್ನಡಿಗರ ಅಂಗಡಿ ಅಂತ ಹೇಳ್ಬೋದು. ಅದೊಂದು ವಿಶೇಷ ನಮ್ಮ ಚಾನಲ್ ಬರ್ತಾ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ವೆಲ್ಕಮ್ ಸರ್. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀರಾ ಸರ್? ಫಸ್ಟ್ ಹೇಳ್ಬಿಡಿ, ಒಂದು 70 ಸೋಫಾಗಳು ಕಲೆಕ್ಷನ್ಸ್ನ ಇಟ್ಟಿದ್ದೀರಾ. ಯಾಕಂದ್ರೆ ಅದಕ್ಕೆ ತುಂಬಾ ಸ್ಪೇಸ್ ಬೇಕು, ಅಂಗಡಿಗಳು 70-80 ಸೋಫಾ ಅನ್ನೋದ್ರಿಂದ ಅದು ಎಲ್ಲ ಪ್ರೀಮಿಯಂ ಸೋಫಾಗಳು ಇಟ್ಟಿದ್ದೀವಿ. ಸಣ್ಣ ಸೋಫಾಗಳು ಯಾವುದು ಇಲ್ಲ, ಎಲ್ಲ ಹೆವಿ ಸೋಫಾನೇ ಇಟ್ಟಿದ್ದೀವಿ. ಅದರಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಕಸ್ಟಮರ್ಗೆ ಅಂದ್ರೆ ಸರ್, ಇಲ್ಲಿ ಬಂದ್ರೆ ನಮ್ಮ ಪಕ್ಕನೇ 3 ಅಂಗಡಿ ಇದೆ. 3 ಅಂಗಡಿ ಪಕ್ಕನೇ ಇದಾವೆ. ಅವ್ರಿಗೆ ಇಲ್ಲಿ ಸೆಟ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಸೆಟ್ ಆಗ್ಲಿಲ್ಲ ಅಂದ್ರೆ ಕಲೆಕ್ಷನ್ಸ್ ಅವ್ರಿಗೆ ಯಾವ ತರ ಬೇಕೋ ಆ ತರ ಎಲ್ಲಾ ತರ ಆಪ್ಷನ್ ಇಟ್ಟಿದೀವಿ. ಆಲ್ಮೋಸ್ಟ್ ಅವ್ರ ಕಸ್ಟಮರ್ ಬಂದ ಸೆಲೆಕ್ಟ್, ಈ ಅಂಗಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಪಕ್ಕದ ಅಂಗಡಿ ಹಂಗೆ ನಮ್ದೇ ಇದೆ, ಅಲ್ಲೇ ತೋರಿಸ್ತೀವಿ. ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನೂ ಕರ್ಕೊಂಡು ಹೋಗ್ತೀವಿ. ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ 100% ರೀಚ್ ಮಾಡ್ತೀವಿ ಸರ್. ಇನ್ ಕೇಸ್ ಅವ್ರಿಗೆ ಯಾವ್ದು ಇಷ್ಟ ಆಗ್ಲಿಲ್ಲ ಅಂದ್ರೆ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅವ್ರು ಕೇಳಿದ ಡಿಸೈನ್, ಅವ್ರು ಕೇಳಿದ್ದು ಕ್ವಾಲಿಟಿ ನಾವು ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ. ಸ್ಟಾರ್ಟಿಂಗ್ ಒಂದು ಪ್ರೈಸ್ ಹೇಳ್ಬಿಡಿ ನಿಮ್ಮ ಸ್ಟೋರ್ ಅಲ್ಲಿ. ಸ್ಟಾರ್ಟಿಂಗ್ ಪ್ರೈಸ್ ಸೋಫಾ ಅಂತ ಬಂದ್ರೆ 5 ಸೀಟರ್ ಸೋಫಾ ಸರ್, 5 ಸೀಟರ್ 3+1+1 5 ಸೀಟರ್ ಟೋಟಲ್ ಸೋಫಾ 28,000 ಇಂದ ಸ್ಟಾರ್ಟಿಂಗ್ ಇದೆ. ಅದು ಪ್ರೀಮಿಯಂ ಸೋಫಾ. ಕಾರ್ನರ್ ಸೋಫಾ ಅಂತ ಬಂದ್ರೆ ಕಾರ್ನರ್ ಸೋಫಾ 48,000 ಇಂದ ಸ್ಟಾರ್ಟಿಂಗ್ ಇದೆ ಸರ್. 45 ನಿಂದ ಇದೆ. 45 ಇಂದ ಸ್ಟಾರ್ಟ್. ಅದು ಪ್ರೀಮಿಯಂ ಸೆಗ್ಮೆಂಟ್. ಅದಕ್ಕೆ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಸರ್? ಅದೇ ಅವ್ರ ಕಸ್ಟಮರ್ ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತದೆ. ಮಿನಿಮಮ್ 5 ಇಯರ್ಸ್. 5 ಇಯರ್ಸ್ ಮಿನಿಮಮ್. ಅವ್ರು ಯಾವ ಸೆಲೆಕ್ಟ್ ಮಾಡ್ತಾರೆ, ಯಾವ ಕುಷನ್ ಸೆಲೆಕ್ಟ್ ಮಾಡ್ತಾರೆ, ಯಾವ ಕ್ಲಾತ್ ಸೆಲೆಕ್ಷನ್ ಮಾಡ್ತಾರೆ, ಯಾವ ವುಡ್ ಸೆಲೆಕ್ಟ್ ಮಾಡ್ತಾರೆ, ಅದ್ರ ಮೇಲೆ ವಾರಂಟಿ ಡಿಪೆಂಡ್ ಆಗ್ತದೆ ಸರ್. ಓಕೆ, ಒಂದು ಲೊಕೇಶನ್ ಹೇಳ್ಬಿಡಿ, ಬೆಂಗಳೂರಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದು. ಸರ್ ಇದು ಔಟರ್ ರಿಂಗ್ ರೋಡ್ ಬಾನಸವಾಡಿ ಮೇನ್. ಹೌದು ಸರ್. ಗೂಗಲ್ ಅಲ್ಲೂ ಲೊಕೇಶನ್ ಹಾಕಿದ್ರು ಬರ್ತದೆ. ಈ ಕಡೆ ಇರೋರಿಗೆ, ಇಲ್ಲ ಅಂದ್ರೆ ನಮ್ಮ ಸರ್ಜಾಪುರ ರೋಡ್ ಅಲ್ಲೂ ಒಂದು ಬ್ರಾಂಚ್ ಇದೆ, ಅಲ್ಲಿ ನಿಯರೆಸ್ಟ್ ಯಾರನ್ನ ಇದ್ರೆ ಅಲ್ಲೂ ಬರ್ಬೋದು. ಸೊ ಬನ್ನಿ, ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸೋಫಾ ಒಂದು ಮನೆಗೆ ಏನಾದರೂ ಬೇಕು ಅಂತ ವೀಕ್ಷಕರೇ, ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ ಸರ್. ಫರ್ನಿಚರ್ ವಿಡಿಯೋಗಳು ಬೇರೆ ಕಡೆ ಬೆಂಗಳೂರಲ್ಲಿ ಸಾಕಷ್ಟು ಮಾಡಿದ್ದೀನಿ. ಬಟ್ ಇಷ್ಟೊಂದು ಲಾರ್ಜ್ ಕಲೆಕ್ಷನ್ ಈ ಸೋಫಾ ಸೆಟ್ಗಳಿದೆ. ಮತ್ತು ಕ್ವಾಲಿಟಿ ಸರ್ವಿಸ್ ಕೊಡ್ಕೊಂಡು ಬರ್ತಿದ್ದಾರೆ ಆಪಲ್ ವುಡ್. ಎಷ್ಟು ವರ್ಷ ಆಯಿತು ಸರ್? ಸರ್ 18 ವರ್ಷ ಆಯ್ತು ನಾವು ಈ ಫೀಲ್ಡ್ಗೆ ಬಂದು. ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್ ಕಸ್ಟಮರ್ಗೆ. ಅವ್ರ ಕಸ್ಟಮರ್ಗೆ ಏನಾದರೂ ಕಸ್ಟಮೈಸೇಷನ್ ಬೇಕು, ಇಲ್ಲ ಒರಿಜಿನಲ್ ಕ್ವಾಲಿಟಿ ಬೇಕು ಅಂದ್ರೆ ಖಂಡಿತ ಇಲ್ಲಿವರೆಗೂ ಬರಲಿ ಸರ್, ನಾನು ಮಾಡ್ಕೊಡ್ತೀನಿ. ನಮ್ದು ಯಾಕಂದ್ರೆ ಸರ್, ಆಪಲ್ ವುಡ್ ಫರ್ನಿಚರ್ ಹೆಸರು ಮಾಡಿರೋದೇ ಕ್ವಾಲಿಟಿ. ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು ಅದು EMI ಆಪ್ಷನ್ ಇದೆ. ಬಜಾಜ್ EMI ಆಪ್ಷನ್ ಇದೆ, ಕಸ್ಟಮೈಸೇಷನ್ ಇದೆ. ಕಸ್ಟಮರ್ ಬಂದು ಇಲ್ಲಿ ಬುಕ್ ಮಾಡ್ಬಿಟ್ಟು ಹೋದ್ರೆ ಅವ್ರಿಗೆ ಇಷ್ಟ, ಇನ್ ಕೇಸ್ ಮನೆಯಲ್ಲೇ ಈ ಸೋಫಾ ನಮ್ಮ ಮನೆಯಲ್ಲಿ ಹೋಗ್ತದೋ ಇಲ್ಲೋ, ನಮ್ಮ ಸ್ಟೆಪ್ಸ್ ಚಿಕ್ಕದಿದೆ, ಲಿಫ್ಟ್ ಚಿಕ್ಕದಿದೆ, ನಮ್ದು 5ನೇ ಫ್ಲೋರ್ ಇದೆ, 3ನೇ ಫ್ಲೋರ್ ಇದೆ. ಹಾಂ ಸರ್, ಕಸ್ಟಮೈಸೇಷನ್ ಅದಕ್ಕೆ ಹೇಳ್ತಾ ಇರೋದು. ಅವ್ರ ಮನೆಯಲ್ಲಿ ಕೂತ್ಕಂತದಿಲ್ಲ, ಆ ಸೈಜ್ಗೂ ಮಾಡ್ಕೊಡ್ತೀವಿ. ಇನ್ ಕೇಸ್ ಹೋಗ್ಲಿಲ್ಲ ಅಂದ್ರೆ ಡಿಸ್ಮೆಂಟಲ್ ಟೈಪ್ ತಗೊಂಡೋಗಿ ಅಲ್ಲೇ ಫಿಟ್ಟಿಂಗ್ ಮಾಡಿಸ್ಕೊಟ್ಟು ಬರ್ತೀವಿ. ಸಾಲದಕ್ಕೆ ಅವ್ರಿಗೆ ಮೆಜರ್ಮೆಂಟ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾವೇ ಮನೆಗೆ ಕಳಿಸಿ ಮೆಜರ್ಮೆಂಟ್ ತಗೊಂಡು ಅದನ್ನು ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ಯಾವುದು ಚಾರ್ಜ್ ಮಾಡಲ್ಲ ಸರ್. ಓಕೆ, ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡ್ಕೊಂಡು ಹೋಗೋಣ. ಲೇಟ್ ಮಾಡೋದು ಬೇಡ. ಸಾಕಷ್ಟು ಮಾಡೆಲ್ಗಳಿದೆ. ಸೊ ಸುಮಾರು ಎಲ್ಲನೂ ತೋರಿಸ್ಕೊಂಬರೋಕ್ಕಾಗಲ್ಲ. ಸಾಕಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಸರ್, ಮೊದಲನೇದಾಗೆ ಇಲ್ಲೇ ಒಂದು ಇಟ್ಟಿದ್ದೀರಾ, ಇಲ್ಲಿಂದಾನೆ ಶುರು ಮಾಡ್ಕೊಂಡು ಹೋಗೋಣ. ಸರ್, ಈ ಚಿಕ್ಕ ಸೋಫಾ 3+2 ಅಂದ್ರೆ ಕಾಂಪ್ಯಾಕ್ಟ್ ಸೋಫಾ ಅಂತೀವಿ. ಕಾಂಪ್ಯಾಕ್ಟ್ ಸಿಂಪಲ್ ಆಗಿ ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್? ಇದು ಬರೀ ಮನೆಯಲ್ಲ, ಆಫೀಸ್ ಅಲ್ಲ, ಆಫೀಸ್ಗೆ ಯೂಸ್ ಮಾಡ್ಬೋದು, ಮನೆಗೆ ಯೂಸ್ ಮಾಡ್ಬೋದು, ಹಾಲ್ಗೆ ಯೂಸ್ ಮಾಡ್ಬೋದು, ಎಲ್ಲ ಕಡೆ ಯೂಸ್ ಮಾಡ್ಬೋದು ಸರ್. ಯಾಕಂದ್ರೆ ಕಾಂಪ್ಯಾಕ್ಟ್ ಸೋಫಾ ಅಂತ ಹೇಳಿದ್ರೆ ಜಾಗ ಚಿಕ್ಕದಾಗಿದ್ರೆ ಅದನ್ನ ಕವರ್ ಮಾಡ್ತದೆ. ಸೂಪರ್ ಆಗಿದೆ ಸರ್ ಇದು. ಮತ್ತೆ ಇನ್ನೊಂದು ಲೆಗ್ಸ್ ಎಲ್ಲ ನೋಡಿ, ನಿಮಗೆ ಗೋಲ್ಡನ್ ಲೆಗ್ಸ್ ಕೊಟ್ಟಿದ್ದಾರೆ. ಇದೊಂದು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ನೋಡಿ, ವುಡ್ ಯೂಸ್ ಮಾಡಿದ್ದಾರೆ. ಬಟ್ ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಸಾಫ್ಟಿಯಾಗಿ ಯೂಸ್ ಮಾಡಿದ್ದಾರೆ. ತುಂಬ ಹಾರ್ಡು ಇಲ್ಲ, ಕೂತ್ಕೊಂಡ್ರೆ ಮಾತ್ರ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕೂತ್ಕೊಳ್ಳಬಹುದು. ಖಂಡಿತ ಸರ್. ರೇಟ್ ಹೇಳಿದ ಸರ್ 28,000 ಇಂದ ಸ್ಟಾರ್ಟಿಂಗ್ ಇದೆ. 28,000 ಈ ತರ ಬೇಕು ಅಂದ್ರೆ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದಿರೋದು 48,000. 48,000 3-2 ಪ್ಲಸ್ ಸೆಂಟರ್ ಪ್ರೀಮಿಯಂ ಸೋಫಾ. ಎಷ್ಟು ವರ್ಷ ವಾರಂಟಿ? 5 ವರ್ಷ ವಾರಂಟಿ. 5 ವರ್ಷ ವಾರಂಟಿ. ಓಕೆ, ನೆಕ್ಸ್ಟ್ ಸರ್. ಹಾಗೆ ನೆಕ್ಸ್ಟ್ ನೋಡಿ, ಇವಾಗ ಅದು ಬಿಟ್ವಿ, ಈಗ ವುಡನ್ ಕಾನ್ಸೆಪ್ಟ್ ಬಂದ್ಬಿಟ್ಟಿದ್ವಿ. ಸೊ ಯಾವ್ದಾವ್ದು ತೋರಿಸ್ಕೊಂಡು ಹೋಗ್ತೀವಿ ಅದನ್ನ ತೋರಿಸ್ಕೊಂಡು ಹೋಗ್ಬಿಡೋಣ. ನೋಡಿ, ಇದನ್ನ ಬ್ರಿಕ್ಸ್ ಮಾಡಲ್ ಅಂತ ಹೇಳ್ತೀವಿ. ಯಾಕಂದ್ರೆ ನಾನು ಬೇರೆ ಕಡೆ ಎಲ್ಲ ವಿಡಿಯೋದಲ್ಲೆಲ್ಲ ಮಾಡಿದ್ದೀನಿ. ಬ್ರಿಕ್ಸ್ ಮಾಡಲು ತುಂಬ ಚೆನ್ನಾಗಿ. ತುಂಬ ಜನ ಏನಾದ್ರು ವುಡನ್ ಕಾನ್ಸೆಪ್ಟಲ್ಲಿ ಏನೋ ಹೋಗ್ತೀರಾ, ಯಾಕಂದರೆ ವುಡನ್ ಥೀಮ್ ಮಾಡಿರ್ತಾರೆ ಮನೆಗಳಲ್ಲಿ, ಅಂಥವ್ರು ಈ ಸೋಫಾಗಳು ಹೋಗ್ಬೋದು. ಇಲ್ಲ ಔಟ್ ಸೈಡು ಯೂಸ್ ಮಾಡ್ಬೋದು. ಈ ಥರ ಇದೆ ಸರ್. ಇದು ಫ್ರೀನಾ ಸರ್? ಇದು
ಫ್ರೀ ಅಂತ ಬರಲ್ಲ 3 to ಅದೇ ಜೊತೆ ಬೇಕಂದ್ರೆ ಅದನ್ನು ಕೊಡ್ತೀವಿ ಇಲ್ಲ ಅದನ್ನ ಬೇಡ ಅಡಿಷನಲ್ ಬೇಕಂದ್ರೆ ಅಡಿಷನಲ್ ಆಗುತ್ತೆ ನೋಡಿ ಇದು ಕಾನ್ಸೆಪ್ಟ್ ಸೊ ಇದಕ್ಕೆಲ್ಲ ವಾರಂಟಿ ವುಡನ್ ಸೆಗ್ಮೆಂಟ್ ಬಂದ್ರೆ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ಲೈಫ್ ಟೈಮ್ ವಾರಂಟಿ ಅಂದ್ರೆ ನಿಮ್ಗೆ ಹುಳ ಬರೋದು ಬ್ರೇಕ್ ಆಗೋದು ಪೌಡರ್ ಬರೋದು ಆ ಥರ ಏನಿದ್ರೆ ಲೈಫ್ ಟೈಮ್ ಕೊಡ್ತೀನಿ ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ ಸರ್ ಯಾರು ಬರೆಯಲ್ಲ ನಾನು ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ ಆ ಥರ ಏನಾದ್ರೆ ಖಂಡಿತ ನಾನು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಯಾಕಂದ್ರೆ ಸರ್ ನಾನು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಮಾಡೋದ್ರಿಂದ ಅದಕ್ಕೆ ಏನು ಐಟಮ್ ಹಾಕಿದ್ದೀನಿ ಏನು ವುಡ್ ಹಾಕಿದ್ದೀನಿ ಏನು ಥಿಕ್ನೆಸ್ ವುಡ್ ಹಾಕಿದ್ದೀನಿ ಏನು ಡೆನ್ಸಿಟಿ ಕುಷನ್ ಹಾಕಿದ್ದೀನಿ ಇದೆಲ್ಲ ನನಗೆ ಖಂಡಿತ ಗೊತ್ತಿರ್ತದೆ ಅದಕ್ಕಾಗಿ ನಾನು ಕಸ್ಟಮರ್ ಯಾವ ಸೆಲೆಕ್ಷನ್ ಮಾಡ್ತಾರೋ ಅದ್ರ ಮೇಲೆ ವಾರಂಟಿ ಡಿಪೆಂಡ್ ಆಗುತ್ತೆ ಮತ್ತೆ ಪ್ರೈಸು ಡಿಪೆಂಡ್ ಹೌದು ಖಂಡಿತ ಸರ್ ಓಕೆ ಸೊ ಇದ್ರ ಬಗ್ಗೆ ಏನಾದರೂ ಇನ್ನೂ ಡೀಟೇಲ್ಸ್ ಬೇಕು ಪ್ರೈಸ್ ಲಿಸ್ಟ್ ಬೇಕಂದ್ರೆ ಖಂಡಿತ ಕಾಲ್ ಮಾಡಿ ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಸರ್ ಇನ್ನೊಂದು ಸಖತ್ತಾಗಿದೆಯಲ್ಲ ಸರ್ ಇದು ಸರ್ ಹೊಸ ಮಾಡಲ್ಲ ಒಳ್ಳೊಳ್ಳೆ ಮಾಡಲ್ ಎಲ್ಲಿ ಚಾನ್ಸೇ ಇಲ್ಲ ಸರ್ ಈ ಮಾಡಲ್ ಅಂತೂ ಎಲ್ಲೂ ಚಾನ್ಸೇ ಇಲ್ಲ ನಾನು ರೆಡಿ ಮಾಡಿರೋದು ಇದು ಓಕೆನಾ ಕಂಫರ್ಟು ಹಂಗೆ ಇದೆ ಸ್ವಲ್ಪ ನೋಡೋಕ್ಕೂ ಹಂಗೆ ಇದೆ ಸರ್ ಇದು ನೋಡಿ ನಾನು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈ ವುಡ್ ನೋಡ್ತಾ ಇದ್ದಾರಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಒಂದೇ ಕಂಪ್ಲೀಟ್ ವುಡ್ ಬಂದಿದೆ ನಿಮಗೆ ಎಲ್ಲೂ ನಿಮಗೆ ಜಾಯಿಂಟ್ ಮಾಡಿರೋದು ಕಾಣಿಸ್ತಾ ಇಲ್ಲ ಆ ಥರ ನಿಮಗೆ ಮಾಡಿಕೊಟ್ಟಿದ್ದಾರೆ ಸರ್ 3 2 ಡಿವೈಡರ್ ಕೊಟ್ಬಿಟ್ಟಿದ್ದೀರಾ ಹೌದಾ ಸರ್ 3 2 ಡಿವೈಡರ್ ಪ್ಲಸ್ ಸೆಂಟರ್ ಟೇಬಲ್ ವಿತ್ ಗ್ಲಾಸ್ ಬರ್ತದೆ ಗ್ಲಾಸ್ ಇಲ್ಲ ಕೊಡ್ತಾರೆ ಗ್ಲಾಸ್ ಕೊಡ್ತಾರೆ ನೋಡಿ ಇಲ್ಲೂ ಟೀ ಸರ್ ಇದು ಪ್ಯೂರ್ ಟೀ ಕುಡ್ ಸರ್ ಪ್ಯೂರ್ ಟೀ ಕುಡ್ ಹಂಗೆ ಕಂಫರ್ಟ್ ನೋಡಿ ಸರ್ ಒಂದ್ಸರಿ ನೀವು ಕೂತ್ಕೊಂಡು A1 ಸೂಪರ್ ಆಗಿದೆ ಮನೇಲಿ ಹಾಕೊಂಡ್ರೆ ಮಾತ್ರ ಒಂಥರ ಒಂದು ಸಾಕಾದಾಗ ಫೀಲ್ ಬರುತ್ತೆ ಹೌದು ಸರ್ ಯಾಕಂದ್ರೆ ದೊಡ್ಡ ಹಾಲುಗಳು ಯಾಕಂದ್ರೆ ಸರ್ ಇವಾಗ ಸುಮ್ಮನೆ ಎಕ್ಸಾಂಪಲ್ ಏನಂದ್ರೆ ಕೋಟಿ ಕಟ್ಟೆ ಮನೆ ಕಟ್ತಾರೆ ಅರ್ಥ ಮಾಡ್ಕೊಂಡ್ರೆ ಬಟ್ ಅವ್ರು ಯಾವ ತರ ಸೆಲೆಕ್ಷನ್ ಮಾಡ್ತಾರೆ ಫೋಟೋನಲ್ಲಿ ತೋರಿಸಿ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ತುಂಬಾ ಆಪ್ಷನ್ ಕೊಟ್ಟಿದ್ದೀವಿ ಸರ್ ತುಂಬಾ ಆಪ್ಷನ್ ಕೊಟ್ಟಿದ್ದೀವಿ ಓಕೆನಾ ಕಸ್ಟಮರ್ ಅದಕ್ಕೆ ಬಂದು ನನಗೆ ಪ್ರತಿಯೊಂದು ವಿಡಿಯೋನಲ್ಲೂ ನಾನು ಹೇಳಿದ್ದೀನಿ ಕಸ್ಟಮರ್ಗೆ ಏನು ಗೊತ್ತಾ ನೀವು ಫೋಟೋ ಕಳಿಸಿ ನಾನು ಸೆಲೆಕ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ದಯವಿಟ್ಟು ಒಂದು ಅರ್ಧ ಗಂಟೆ 1 hour 2 hour ಟೈಮ್ ಮಾಡ್ಕೊಂಬಂದು ಒಂದು ಸರಿ ಇಲ್ಲಿ ಸೆಲೆಕ್ಟ್ ಮಾಡ್ಬಿಡಿ ಯಾಕಂದ್ರೆ ಸರ್ ನೀವು ಒಂದು ದಿವಸ 2 ದಿವಸ ಯೂಸ್ ಮಾಡೋ ಐಟಮ್ ಅಲ್ಲ ಇದು ಅರ್ಥ ಮಾಡ್ಕೊಂಡ್ರೆ ಸರ್ ನೀವು ಎಷ್ಟು ವರ್ಷ ನಿಮ್ಮ ಮನೆಯಲ್ಲಿ ಇರ್ತದ ಅನ್ನೋದೇ ತುಂಬಾ ಮೇನು ಅದಕ್ಕಾಗಿ ನಾನು ಹೇಳೋದು ಬಂದು ಒಂದು ಸರಿ ಒಂದು ಅರ್ಧ ಗಂಟೆ 1 hour ಟೈಮ್ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾಗಿರೋ ಕಂಫರ್ಟು ನಿಮಗೆ ಬೇಕಾಗಿರೋ ಕ್ವಾಲಿಟಿ ನಿಮಗೆ ಬೇಕಾಗಿರೋ ಬಟ್ಟೆ ಎಕ್ಸಾಂಪಲ್ ಸರ್ ಈ ಕ್ಲಾತ್ ಇದೆಯಲ್ಲ ಇವಾಗ ಅದಕ್ಕೆ ಏನು ನೋಡಿ ವಾಟರ್ ಅಸ್ಟೆಂಟ್ ಸರ್ ಇದೆಯಲ್ಲ ವಾಟರ್ ಅಸ್ಟೆಂಟ್ ಇದ್ರ ಮೇಲೆ ನೀರು ಹಾಕಿದ್ರೆ ಇದು ಒಳಗಡೆ ಹೋಗಲ್ಲ ಅರ್ಥ ಮಾಡ್ಕೊಂಡ್ರೆ ಅಬ್ಸರ್ವೇಷನ್ ಆಗ್ತದೆ ಮತ್ತೆ ಒರೆಸಿದ್ರೆ ವಾಷೇಬಲ್ ಸರ್ ಮತ್ತೆ ಏನಾದ್ರು ನೀವು ಊಟ ಮಾಡ್ತಾ ಇದ್ರೆ ಸಾಂಬಾರ್ ಚೆಲ್ಬಿಡ್ತು ಅಂದ್ರೆ ಒರೆಸಿದ್ರೆ ಹೊರಟೋಗ್ತದೆ ಅಷ್ಟೇ 5 ನಿಮಿಷ ಬಿಟ್ರೆ ಅದು ಒಣಗೆ ಹೌದು ಡ್ರೈ ಆಗ್ಬಿಡ್ತದೆ ಅದೇನು ಪ್ರಾಬ್ಲಮ್ ಇಲ್ಲ ಸರ್ ಅದು ಹೌದು ಸೂಪರ್ ಆಗಿದೆ ಮಾಡಲ್ ನೋಡಿ ಈ ಥರ ಕ್ಲಾತಲ್ಲಿ ಬೇಕು ಅಂದರೆ ನಿಮಗೆ ಸಿಗುತ್ತೆ ವೀಕ್ಷಕರೇ ಬರೀ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ 1 ಅಲ್ಲ 2 ಅಲ್ಲ 10 ಅಲ್ಲ 15 ಅಲ್ಲ ಹೇಳ್ಬೇಕು 70 ಮಾಡೆಲ್ ಸೋಫಾಗಳು ನೋಡಬೇಕು ಅದಕ್ಕೆ ನಾನು ಹೇಳೋದು ಸ್ಟೋರ್ನ ವಿಸಿಟ್ ಮಾಡಿ ನಿಮ್ಗೆ ಇಲ್ಲಿ ಯಾವ ತರ ಬೇಕೋ ಇಲ್ಲ ಸರ್ 70 ಮಾಡೆಲ್ಸ್ ಅಂತ ನಿಮ್ಮ ಮುಂದೆ ಇರೋದು ನೀವು ಹೇಳ್ತಾ ಇದ್ರಾ ಇನ್ನ ಪಕ್ಕ ನಮ್ದು ವೇರ್ ಹೌಸ್ ಇದೆ ಅಲ್ಲಲ್ಲ ವೇರ್ ಹೌಸ್ ಇದೆ ವೇರ್ ಹೌಸ್ ಇದೆ ಅದ್ರಲ್ಲಿ ಇಟ್ಟಿರ್ತೀವಿ ಅಂದ್ರೆ ಇವಾಗ ನೀವು ಇಲ್ಲಿ ಖಾಲಿ ಆಗ್ಬಿಡ್ತಂದ್ರೆ ನಾಳೆ ತಗೊಂಬಂದು ಇಲ್ಲಿ ಹಾಕ್ತಿವಿ ನಾವು ಇದನ್ನ ಖಾಲಿ ಬಿಟ್ಟಿರಲ್ಲ ಅದಕ್ಕಾಗಿ ನಾವು ಸ್ಟಾಕ್ ಇಟ್ಟಿರ್ತೀವಿ ಅದ್ರ ಅಲ್ಲಿ ಇಲ್ಲ ಅಂದ್ರೆ ಮಿನಿಮಮ್ ಒಂದು 15-20 ಸೋಫಾ ಅಲ್ಲಿರ್ತದೆ ಮತ್ತೆ ನಮ್ದೇ ಫ್ಯಾಕ್ಟ್ರಿ ಇರೋದ್ರಿಂದ ಅಲ್ಲಿ ಇದ್ದೇ ಇರುತ್ತೆ ಹಂಗಂದ್ರೆ ರೆಡಿ ಇರುತ್ತೆ ಯಾವಾಗ್ಲೂ ಸ್ಟಾಕ್ ನಿಮ್ಗೆ ಇಲ್ಲಿ ರೆಡಿ ಇರುತ್ತೆ ಬಂದಾಗ ಸ್ಟಾಕ್ ಇಲ್ಲ ನೋಡಕ್ ಸಿಕ್ಕಿಲ್ಲ ಅಂದ್ರಲ್ಲ ಪ್ರತಿ ಸಲ ನೀವು ಬಂದಾಗಲೂ ಸ್ಟಾಕ್ ಇಷ್ಟೇ ಕಲೆಕ್ಷನ್ಸ್ ನೋಡಕ್ ಸಿಗುತ್ತೆ ವೀಕ್ಷಕರೇ ಓಕೆ ಸರ್ ನೆಕ್ಸ್ಟ್ ಹೋಗೋದಾದ್ರೆ ಹಾಗೆ ಇದನ್ನ ನೋಡ್ತಾ ಇದ್ದೀನಿ ಒಂದು ಪ್ಯಾಕ್ ಮಾಡಿಟ್ಬಿಟ್ಟಿದ್ದಾರೆ ಸೋಲ್ಡ್ ಆಗಿದ್ಯಾ ವೀಕ್ಷಕರೇ ನಾನು ಇನ್ನೊಂದು ಹೇಳ್ಬೋದು ನಿಮಗೆ ವಿಡಿಯೋದಲ್ಲಿ ನಾವು ರೇಟೇ ಹೇಳ್ತಾ ಇಲ್ಲ ಅಂತ ಅಂದ್ಕೋಬೋದು ಸರ್ ವಿಡಿಯೋದಲ್ಲಿ ಯಾಕಂದ್ರೆ ನಾವು ಇಲ್ಲಿ ತೋರ್ಸೋಕೆ ಬರ್ದಿರೋಂಥ ವೀಕ್ಷಕರೇ ಪ್ರೈಸ್ಗಳು ಆಲ್ಮೋಸ್ಟ್ ಇರುತ್ತೆ ನಿಮಗೆ ಒಂದು ಆಗಲೇ ಸರ್ ಹೇಳಿದ್ರು ಎಷ್ಟಿನ ಸ್ಟಾರ್ಟ್ ಅಂದ್ರೆ ಸರ್ ಇದು 28,000 ಸ್ಟಾರ್ಟ್ ಆಗುತ್ತೆ ಮತ್ತೆ ಹೇಳ್ತೀನಿ ಸರ್ ಏನಕ್ಕೆ ರೇಟ್ ಹೇಳ್ತಾ ಇಲ್ಲ ಅಂದ್ಬಿಟ್ಟು ನಾನೇ ಹೇಳ್ಬಿಡ್ತೀನಿ ಖಂಡಿತ ಹೇಳ್ತಾ ಇದೀನಿ ನಾನು ಯಾವ ವಿಡಿಯೋನಾಗೂ ರೇಟ್ಗಳು ಹೇಳ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸರ್ ನಾನು 18 ವರ್ಷದಿಂದ ಈ ಫೀಲ್ಡಲ್ಲಿ ಇರೋದು ನಾನು ಯಾಕಂದ್ರೆ ಇವಾಗ ನಿಮಗೆ ತೋರಿಸ್ಬಿಟ್ಟು ಇದನ್ನ ನಾನು ನಾಳೆ ಇರ್ತದೋ ಇಲ್ಲ ನನಗೆ ಗೊತ್ತಿಲ್ಲ ಸೋಲ್ಡ್ ಆಗ್ಬಿಡ್ತದೆ ಬಟ್ ನಾಳೆ ಇದೇ ಪ್ಲೇಸ್ಗೆ ಇದೇ ಸೋಫಾ ಬರ್ಬೋದು ಅವಾಗ ಇದೇ ವುಡ್ ಇರ್ತದ ಇದೇ ಬಟ್ಟೆ ಇರ್ತದ ಚೇಂಜ್ ಆಗ್ತಾ ಇರ್ತದೆ ಇದೇ ಕುಷನ್ ಇರ್ತದ ಅಂತಿಲ್ಲ ಅರ್ಥ ಮಾಡ್ಕೊಂಡ್ರೆ ಕುಷನ್ ಇಲ್ಲ ಡೆನ್ಸಿಟಿ ಜಾಸ್ತಿ ಆಗ್ಬೋದು ಇಲ್ಲ ಕಂಪನಿ ಬೇರೆ ಬರ್ಬೋದು ಕುಷನ್ ಕಂಪನಿ ಅರ್ಥ ಮಾಡಿ ಅದಕ್ಕಾಗಿ ನಾನು ರೇಟ್ಗಳು ಕೊಡಕ್ಕೆ ನಾನು ಇಷ್ಟಪಡಲ್ಲ ನೀವು ಬಂದಾಗ ಇಲ್ಲಿ ಯಾವ ಸೋಫಾ ಇರ್ತದೋ ಅದ್ರ ಮೇಲೆ ಮಾತಾಡೋಣ ಖಂಡಿತ ಮಾಡೋಣ ಬಟ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ಸರ್ ಖಂಡಿತ ಫ್ಯಾಕ್ಟ್ರಿ ಪ್ರೈಸ್ ನಮ್ದೇ ಫ್ಯಾಕ್ಟ್ರಿ ಇರೋದ್ರಿಂದ ಫ್ಯಾಕ್ಟ್ರಿ ಔಟ್ಲೆಟ್ ನಾನು ಕೊಡ್ತೀನಿ ಮಾಡ್ಕೊಡ್ತಾರೆ ಸೊ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ವೀಕ್ಷಕರೇ ಸೊ ಇದೊಂದು ರೀಸನ್ಗೆ ನಿಮಗೆ ತೋರಿಸ್ತಾ ಇಲ್ಲ ನೀವು ಬಂದಾಗ ಅವಾಗ ಏನು ಸೆಲೆಕ್ಷನ್ ಮಾಡ್ತಾರೆ ಅವಾಗ ಪ್ರೈಸ್ನ ನಿಮಗೆ ಹೇಳ್ಬಿಡ್ತಾರೆ ಈ ಮಾಡೆಲ್ ನೋಡ್ಕೊಳ್ಳಿ ಇದಕ್ಕೂ 2 3 ಡಿವೈಡರ್ ಒಂದು ಟೀಪಾಯ್ ನೋಡ್ರಿ ಹೆಂಗಿದೆ ಸಾಕಾಗಿದೆ ಸರ್ ಎಲ್ಲ ಹೆವಿನೇ ಇದೆ ಸರ್ ಸೋಫಾ ಎತ್ತು ನೋಡಿ ಸರ್ ಗೊತ್ತಿಲ್ಲ ಇದೆ ಎತ್ತಕ್ಕಾಗ್ತಿಲ್ಲ ಇಲ್ಲಿ ತುಂಬಾ ಹೆವಿ ಸೋಫಾಸ್ ಇದೆ ಸರ್
ನಾರ್ಮಲ್ ಇರಲ್ಲ ಸರ್. ಯಾಕಂದ್ರೆ ಅದಕ್ಕಾಗಿ ನಾನು ಹೇಳೋದು ವುಡ್ ಥಿಕ್ನೆಸ್ಗಳು, ಡೆನ್ಸಿಟಿ ಸರ್. ಒಂದೇನು ಗೊತ್ತಾ ಸರ್, ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ. ಯಾವುದೋ ಒಂದು ಸೋಫಾ ಇದೇ ಸೋಫಾ ಅಂತ ಇಟ್ಕೊಂಡ್ರೆ, ಆಕ್ಚುಲಿ ಇದು ಇವಾಗ ಮಾರ್ಕೆಟಲ್ಲಿ ಇಲ್ಲ, ನಾವೇ ಮಾಡಿರೋದು ಇದು ಸದ್ಯಕ್ಕೆ ಮಾರ್ಕೆಟಲ್ಲಿ ಇಲ್ಲ. ಒಂದು 2 ತಿಂಗಳ 3 ತಿಂಗಳು ಯಾರಾದ್ರೂ ಕಾಪಿ ಮಾಡ್ಬಿಡ್ತಾರೆ. ಕಾಪಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ನಾನೊಂದು ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ, ನಾನು ಒಂದು 50,000 ಸೇಲ್ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಂಡ್ರೆ, ಅದೇ ಸೋಫಾನೇ 45,000 ಸೇಲ್ ಮಾಡೋದು. 45,000 ಹೆಂಗ್ ಸೇಲ್ ಮಾಡೋದು ಅಂತ ಹೇಳಿದ್ರೆ ಕ್ವಾಲಿಟಿ ಕಡಿಮೆ, ಜಾಯಿಂಟ್ ಕುಷನ್ ಹಾಕ್ಬಿಡೋದು, ವುಡ್ ಥಿಕ್ನೆಸ್ ಕಡಿಮೆ ಮಾಡೋದು. ಅದೆಲ್ಲ ಲೈಫ್ ಬರೋದೇ ಇಲ್ಲ ಸರ್, ಖಂಡಿತ ಲೈಫ್ ಬರೋದೇ ಇಲ್ಲ. ಲೈಫ್ ಬರ್ಬೇಕಂದ್ರೆ ಒಳ್ಳೆ ಐಟಮ್ ಹಾಕ್ಬೇಕು ಸರ್. ನಾನ್ ಮಾತಲ್ಲಿ ಹೇಳ್ಬಿಟ್ರೆ ಲೈಫ್ ಬರಲ್ಲ, ಅದ್ರಲ್ಲಿ ಐಟಮ್ ಒರಿಜಿನಲ್ ಹಾಕಿದ್ರೆ ಲೈಫ್ ಬರೋದು. ನೋಡಿ ಇನ್ನೊಂದು ಅದೇ ಒಂಥರ ಬೇರೆ ಥರ ಇತ್ತು, ಇದೇ ಒಂಥರ ಬೇರೆ ಥರ ಇದೆ. ಇನ್ನೊಂದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ ನೋಡಿ. ಈ ಥರ ಬೇಕು ಅಂದ್ರೂ ನಿಮಗೆ ಸಿಕ್ಬಿಡುತ್ತೆ. ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಮಾಡೆಲ್ಗಳೆಲ್ಲ ನೋಡ್ಕೊಂಬಿಡಿ. ನೀವು ಬೇಗ ಬಂದರೆ ಈ ಮಾಡೆಲ್ ನಿಮ್ಮ ಹತ್ರ ಅವಾಗ ಇದ್ದರೆ ಅವಾಗ ಪ್ರೈಸ್ ಸಿಗುತ್ತೆ. ಪ್ರೈಸ್ ಹೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಮತ್ತೆ ಹೇಳ್ತಾ ಇದ್ದೀನಿ ಸರ್, ಇಲ್ಲಿಗೆ ಹೋಗ್ಬಿಡೋಣ, ಇನ್ನೊಂದು ತೊಗೊಂಬಂದ್ಬಿಡೋಣ ಈ ಮಾಡೆಲ್ ಸರ್. ನೋಡಿ ವೀಕ್ಷಕರು, ಹಾಗೆ ಮಾಡೆಲ್ ನೋಡ್ಕೊಂಬಂದ್ಬಿಡಿ. ನಿಮಗೆ ಇದು ಮನೆಗೆ ಯೂಸ್ ಮಾಡ್ಬೋದು, ಆಫೀಸ್ಗೆ ಯೂಸ್ ಮಾಡಬೇಕಾ ನೀವು ಅದಕ್ಕೆ ತೊಗೋಬೋದು. ಮನೆಗೆ ಯೂಸ್ ಮಾಡ್ಕೊಳ್ಳೋ ಥರ ಇದ್ದಾವೆ, ಕಾರ್ನರ್ ಸೋಫಾಗಳಿದೆ, ಫ್ಲಾಟ್ಗಳಿಗೆ ನಿಮಗೆ ಬೇಕು ಅಂದರೆ ಚಿಕ್ಕ ಸೋಫಾ ಇದೆ. ದೊಡ್ಡ ಸೋಫಾ ಬೇಕಾದ್ರೆ ದೊಡ್ಡ ಕೊಡ್ತೀವಿ, ಅವ್ರ ಮನೆಗೆ ತಕ್ಕಂಗೆ ಸರ್, ಅವ್ರ ಹಾಲಕ್ಕೆ ತಕ್ಕಂಗೆ. ಅವ್ರ ಕಸ್ಟಮೈಸೇಷನ್ 2 ಸೀಟ್ ಎಕ್ಸ್ಟ್ರಾ ಬೇಕು, 4 ಸೀಟ್ ಎಕ್ಸ್ಟ್ರಾ ಬೇಕು, ಅವ್ರು ಯಾವ ಥರ ಆದರೂ ಕೇಳಿ ಸರ್. ಎಲ್ಲ ಥರ ಆಪ್ಷನ್ ಇಟ್ಟಿದ್ದೀವಿ ನಾವು. ಎಲ್ಲ 5 ಸೀಟ್ರ್ ಇದೆ, 6 ಸೀಟ್ರ್ ಇದೆ, 8 ಸೀಟ್ರ್ ಇದೆ, 10 ಸೀಟ್ರ್ ಇದೆ. ಬಟ್ ಕಸ್ಟಮರ್ಗೆ ಬೇಡ 15 ಸೀಟ್ರ್ ಬೇಕು, 20 ಸೀಟ್ರ್ ಬೇಕು, ಅವ್ರಿಗೆ ಯಾವ ಥರನೇ ಇರಲಿ ಕಸ್ಟಮೈಸ್ ನಾವು ಮಾಡ್ಕೊಡ್ತೀವಿ. 1 ಇಂಚು ಸರ್, 1 ಇಂಚು ಅವ್ರಿಗೆ ಇಷ್ಟೇ ಥಿಕ್ನೆಸ್ ಬೇಕು, ಇಷ್ಟೇ ಬೇಕು, ಖಂಡಿತ ನಾನು ಮಾಡ್ಕೊಡ್ತೀನಿ. ಮತ್ತೆ ಕಸ್ಟಮೈಸಲ್ ಕಿಂಗ್ ಸರ್, ನಾನು ಕಸ್ಟಮೈಸಲ್ ಕಿಂಗ್ ನಾನು. ಯಾಕಂದ್ರೆ 18 ವರ್ಷ ಸರ್ ನಾನು ಇವತ್ತು ನಾನು ಶೋರೂಮ್ ಹಾಕಿ ಬೆಳೆದಿರೋನಲ್ಲ. ಹೇಳ್ತಾರಲ್ಲ, ಸಣ್ಣ ಹುಡುಗನಾಗಿಂದ ನಾನು ಫ್ಯಾಕ್ಟ್ರಿನಲ್ಲಿ ಬೆಳೆದಿರೋನು. ಫ್ಯಾಕ್ಟ್ರಿನಲ್ಲಿ ಅರ್ಥ ಮಾಡ್ಕೊಂಡು ಹೌದು, A to Z ಪ್ರತಿಯೊಂದು. ನಾನು ಏನೋ ಐಟಮ್ ಬಂತಂದ್ರೆ ಅವಾಗಲೇ ಹೇಳ್ಬಿಡ್ತೀನಿ. ಲೋಕಲ್ ಐಟಮ್ ಅಂದ್ರೆ ಖಂಡಿತ ನಮ್ಮ ಅಂಗಡಿ ಒಳಗಡೆ ಬೇಡ, ನಾನು ಆ ಥರ ಬೆಳೆದಿರೋನು. ಇದು ನೋಡಿ ಸರ್, ಜೂಲಾ ಇದೆ. ಕ್ವಾಲಿಟಿ ಬೇಕು ಅಂದ್ರೆ ಬನ್ನಿ, ವುಡನ್ ಜೂಲಾ. ಓಕೆನಾ ನೋಡಿ, 3 ಸೀಟರ್ ಇದೆ ಇದರಲ್ಲಿ. 3 ಸೀಟರ್ ಬೇಕಾ 3 ಸೀಟರ್ ಕೊಡ್ತೀವಿ, 2 ಸೀಟರ್ ಬೇಕಾ 2 ಸೀಟರ್ ಕೊಡ್ತೀವಿ, ಇಲ್ಲ ಫುಲ್ ಸೆಟ್ ಬೇಕಾ ಸೋಫಾ ಜೊತೆ ಅದನ್ನು ಕೊಡ್ತೀವಿ. ಇದ್ರ ಜೊತೆ ಫುಲ್ ಸೆಟ್ ಒಂದೇ ಕಡೆ ಸ್ಟಾಕ್ ಇಟ್ಬಿಟ್ಟಿರೋ ಸರ್. ನಿಮ್ಗೆ ಯಾರಿಗಾದ್ರು ಇಷ್ಟ ಆಯಿತು ಅಂದರೆ, ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬೇಕಾದ್ರೆ ಬುಕ್ ಮಾಡ್ಕೋಬಹುದು. ಟೀ ಕುಡ್ ಸರ್, ಪ್ಯೂರ್ ಟೀ ಕುಡ್. ಅದರಲ್ಲಿ ಏನು 1% ನಿಮಗೆ ವಾರಂಟಿ ಬಿಲ್ ಕೂಡ ಸಿಗುತ್ತೆ. 1% ಮಿಕ್ಸ್ ಇಲ್ಲ. ಹಂಗಂತಲ್ಲ ಸರ್, ವುಡನ್ ಐಟಮ್ ನಮ್ಮ ಪ್ಯೂರ್ ಟೀ ಕುಡ್ ಅಲ್ಲಿ ಕಾಟಗಳಿದಾವೆ, ಡೈನಿಂಗ್ ಇದೆ. ಆ ಕಡೆ ತೋರಿಸಿದ್ರೆ ಆ ಕಡೆ ತೋರಿಸಿ ಕಾಟಗಳು ಒಂದ್ಸರಿ. ಕಾಟ್ಗಳೆಲ್ಲ ಇದೆ, ಅಲ್ಲೆಲ್ಲ ಹೋಗೋಣ ಸರ್, ಅಲ್ಲೆಲ್ಲ ತೋರ್ಸೋಣ ನಾವು. ಬನ್ನಿ ಹೆಂಗೆ ಹೋಗೋಣ ನೋಡಿ. ಟೀ ಕುಡ್ ಅಲ್ಲೇ ಮಾಡಿರೋದು, ಪ್ಯೂರ್ ಟೀ ಕುಡ್. ಓಕೆನಾ, ಇದರಲ್ಲಿ ಯಾವ್ದು ಒಂದು ಚೂರ್ ಮಿಕ್ಸ್ ಇಲ್ಲ ಸರ್. ಯಾವ್ದು ಮಿಕ್ಸ್ ಇಲ್ಲ, ಒಂದೇ ಒಂದು ಚೂರ್ ವುಡ್ ಅಲ್ಲಿ ಮಿಕ್ಸ್ ಇಲ್ಲ. 1% ಮಿಕ್ಸ್ ಆಗಿಲ್ಲ ವುಡ್. ಅದಕ್ಕಾಗಿ ವಾರಂಟಿ ಕೂಡ ಸರ್, ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ. ಇದರಲ್ಲಿ ಏನಿಲ್ಲ, ಜನಕ್ಕೆ ಇನ್ನೇನ್ ಬೇಕು ಸರ್, ಒಂದು ಸರ್ವಿಸ್ ಚೆನ್ನಾಗಿ ಸಿಗ್ಬೇಕು, ಒಂದು ಟ್ರಸ್ಟ್ ಬಿಲ್ಡ್ ಮಾಡಬೇಕು. ನಾನು ಹೇಳೋದು ಸರ್, ಕಸ್ಟಮರು ಯಾರನ್ನ ಆಗಿರ್ಲಿ ಸರ್, ಅವ್ರವ್ರದೇ ಆದಂತ ಕಷ್ಟ ಇರ್ತದೆ. ದುಡ್ಡು ಸಂಪಾದನೆ ಮಾಡಕ್ಕೆ ಅವ್ರವ್ರದೇ ಆದ ರೀತಿ ಇರ್ತದೆ, ಅವ್ರವ್ರದಂತ ಕಷ್ಟ ಇರ್ತದೆ. ಅದನ್ನ ನಾನು ಮತ್ತೆ ಇನ್ನೂ ಅಂಗಡಿಗಳವರೆಗೂ ಬೇಕಾದ್ರೆ ಹೇಳ್ತೀನಿ ಸರ್. ಯಾರಾದರೂ ಅಂಗಡಿಗಳವ್ರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಹೇಳ್ತಾ ಇದೀನಿ, ನಿಮ್ಗೆ ವರ್ಕೌಟ್ ಆಗಲಿಲ್ಲ 1,000 ಕಸ್ಟಮರ್ ಹತ್ರ ಕೇಳಿ, ಎಕ್ಸ್ಟ್ರಾ ತಾಳಿ. ಬಟ್ ಕಸ್ಟಮರ್ಗೆ ದಯವಿಟ್ಟು ಮೋಸ ಮಾಡಕ್ಕೆ ಹೋಗ್ಬೇಡಿ. ಜಾಯಿಂಟ್ ಪೀಸ್ಗಳು ಹಾಕೋದು, ಜಾಯಿಂಟ್ಗಳು ಹಾಕೋದು, ಹಾಳಾಗೋದು, 4 ದಿವಸಕ್ಕೆ ಒಳಗಡೆ ಹೊರಟೋಗೋದು, ಪೌಡ್ರು ಬರೋದು. ಖಂಡಿತ ನಾನು ಬರ್ದು ಕೊಡ್ತೀನಿ ಸರ್, ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ. ಅದು ಹೆಂಗ್ ಬರ್ತದೋ ಪೌಡ್ರು, ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ ಸರ್, ಲೈಫ್ ಟೈಮ್. ಯಾರು ಕೊಡ್ತಾರೋ ಕೊಡ್ಲಿ ಸರ್. ಯಾಕಂತ ಹೇಳಿದ್ರೆ ನಾನು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ರೆಡಿ ಮಾಡೋದು ಸರ್. ನಾನು 1% ಮಿಕ್ಸ್ ಮಾಡಲ್ಲ ಇದರಲ್ಲಿ. 1% ಏನಾದ್ರೂ ಆಗಲಿ ಸರ್ ಮಿಕ್ಸ್ ಮಾಡಲ್ಲ. ಒರಿಜಿನಲ್ ಟೀ ಕುಡ್ ಹಾಕಿದ್ರೆ ಯಾಕೆ ಸರ್ ಬರ್ತದೆ? ಖಂಡಿತ ಬರಲ್ಲ ಸರ್. ಮನುಷ್ಯರಿಗೆ ಗ್ಯಾರಂಟಿ ಇಲ್ಲ ಸರ್, ನನಗೆ ಗ್ಯಾರಂಟಿ ಇಲ್ಲ, ಬಟ್ ನಮ್ಮ ಐಟಮ್ ಗ್ಯಾರಂಟಿ ಕೊಡ್ತೀನಿ ನಾನು. ಸೂಪರ್ ಸರ್, ಸಖತ್ತು. ನೋಡಿ ಇನ್ನ ಕಾಟ್ ಆಪ್ಷನ್ ಬಂದ್ರೆ ಶೀಶಮ್ ವುಡ್ಗಳ ಆಪ್ಷನ್. ಶೀಶಮ್ ವುಡ್ ಬೇಕಾದ್ರೆ ಶೀಶಮ್ ವುಡ್ ಆಪ್ಷನ್ ಇದೆ, ಟೀ ಕುಡ್ ಬೇಕಾದ್ರೆ ಟೀ ಕುಡ್ ಇದೆ. ಅದರಲ್ಲಿ ಮಹಾರಾಜ ಕಾಟ್ಸ್, ಮಹಾರಾಜ ಕಾಟ್. ಇದು ಮಹಾರಾಜ ಕಾಟ್ ಒಂದಲ್ಲ ಎರಡಲ್ಲ ವೀಕ್ಷಕರ. ನೋಡಿ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೊಂದು ಬೇರೆ ತರ ವೆರೈಟಿ ಫ್ಯಾಬ್ರಿಕ್ ಕಾಟ್ ಸರ್. ಫ್ಯಾಬ್ರಿಕ್ ಕಾಟನ್ ಅಲ್ಲಿ ಅಪೋಸ್ಟ್ರಿಯಲ್ಲಿ ಇದು ನೋಡಬಹುದು ಸರ್. ಇದು ಪಾಲಿಶ್ ಮಾಡಿಲ್ವಾ ಅಥವಾ ಬರದೇ ಹಿಂಗ? ಇಲ್ಲ ನ್ಯಾಚುರಲ್ ಆಗಿ ಅವ್ರು ವುಡ್ ನೋಡ್ಲಿ ಅಂತ ಇಟ್ಟಿರೋದು. ಇದು ಕಲರ್ ಬೇಕಾದ್ರೆ ಮಾಡ್ಕೊಡ್ತೀವಿ, ವುಡ್ ನೋಡ್ಲಿ. ಯಾಕಂದ್ರೆ ವುಡ್ ನೋಡಿ ಗ್ರೀನ್ಸ್ ಗೊತ್ತಾಗುತ್ತೆ ಸರ್. ಇದು ಗ್ರೀನ್ಸ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ವುಡ್ ಏನು ವುಡ್ ಇದೆ ಅಂದ್ಬಿಟ್ಟು. ನೋಡಿ ಹಿಂದೆ ನಿಮಗೆ ಹೆಡ್ ಅಲ್ಲಿ ನಿಮ್ಗೆ ಯಾವ ಥರ ಬರುತ್ತೆ. ಕುಷನ್ ನಿಮ್ಗೆ ಯಾವ ಥರ ಬೇಕು, ಈ ಕುಷನ್ ನಿಮ್ಗೆ ಯಾವ ಥರ ಬೇಕೋ ಅದನ್ನ ಕಲರ್ ಬೇಕಾದ್ರೆ ನೀವು ಮಾಡ್ಕೋಬಹುದು. ಮನೆ ಇಂಟೀರಿಯರ್ ಪ್ರಕಾರ ನೀವು ಹೆಂಗೆ ಮಾಡ್ಕೊಂತಾರೆ ಆ ಥರ ಮಾಡ್ಕೋಬಹುದು. ಇದು ನೋಡಿ ಇದು ಹೆಂಗಿದೆ, ಸಾಕಾಗಿದೆ. ಈ ಥರ ಎಲ್ಲ ಕಾಟ್ ಎಲ್ಲ ಸರ್ ಸ್ಟಾರ್ಟಿಂಗ್ ಹೇಳಿ ನಮ್ಗೆ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ವಿಡಿಯೋದಲ್ಲಿ? ಸರ್ 48,000 ಇಂದ ಕೊಡಿ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟಿ ಇದೆ, ಇದು ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ.
ಇದೆಲ್ಲ ನಿಮಗೆ ಸಪ್ರೇಟ್ ಆಗುತ್ತೆ, ಮನೆಗೆ ತಗೊಬಂದು ಅಟ್ಯಾಚ್ ಮಾತ್ರ ಕಾಟ್ಗಳು ಬಟ್ 15,000 ಇಂದ ಸ್ಟಾರ್ಟಿಂಗ್ ಇದೆ. 15,000 ಸ್ಟಾರ್ಟಿಂಗ್ ಇದೆ. ಬಟ್ ಈ ತರ ನಿಮ್ಗೆ ವುಡ್ಡಲ್ಲಿ ಬೇಕು, ಕಾರ್ವಿಂಗ್ ಕಾಟ್ ಬೇಕು, ಮಹಾರಾಜ ಕಾಟ್ ಬೇಕು, ಸ್ಟೋರೇಜ್ ಬೇಕು, ಶೀಶಮ್ ಬೇಕು, ರೋಸ್ ವುಡ್ ಬೇಕು, ಬಟ್ ಅದು ಡಿಪೆಂಡೇಬಲ್, ನೀವು ಸೆಲೆಕ್ಟ್ ಮಾಡಾದ್ಮೇಲೆ ಡಿಪೆಂಡ್ ಆಗ್ತದೆ. ನೋಡಿ ಅದಕ್ಕೆ ಕಾಟ್ಗೆ ಮ್ಯಾಚ್ ಆಗಿರುವಂತ ಏನಾದ್ರು ಸೋಫಾ ಬೇಕಾ, ಮಹಾರಾಜ ಸೋಫಾ ಇವಾಗೆಲ್ಲ ತುಂಬಾ ಜನ ಸೆಟ್ ಕೇಳ್ತಾರಲ್ಲ ಸರ್, ಅದಕ್ಕೆ ಇದೇ ತರ ಸೋಫಾ, ಇದೇ ತರ ಡೈನಿಂಗ್ ಇದೆ, ಡೈನಿಂಗ್ ಟೇಬಲ್ ಇದೆ, ಕಾಟ್ ಇದೆ, ಸೋಫಾಗಳಿದೆ. ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಆಗುತ್ತೆ. ಇದೊಂದು ಈ ಥರ ಸೋಫಾಗಳು ಬೇಕು ಅಂದರೆ ಸರ್ ಇಲ್ಲೆಲ್ಲ ಇಟ್ಟಿದ್ದೀರಲ್ಲ, ಈ ಥರ ಎಲ್ಲ ಸ್ಟಾರ್ಟಿಂಗ್ ಒಂದು ಪ್ರೈಸ್ ಹೇಳ್ಬಿಡಿ ನಮಗೆ, ಒಂದು ಈ ಥರ ಸೋಫಾಗಳು. ಇಲ್ಲ ಸರ್, ಸೆಲೆಕ್ಷನ್ ಮಾಡಾದ್ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಫುಲ್ ಸೆಟ್ ಇಟ್ಟಿದ್ದೀವಿ ಇವಾಗ ನೋಡಿದ್ರೆ 3 ಇದೆ, 2 ಇದೆ, ಮತ್ತೆ ಸಿಂಗಲ್ ಮತ್ತೆ ಸೆಂಟರ್ ಟೇಬಲ್, ಮತ್ತೆ ಸೈಡ್ ಟೇಬಲ್, ಫುಲ್ ಸೆಟ್ ಇದೆ. ಬಟ್ ಕಸ್ಟಮರ್ ಯಾವ ತಗೊಂತಾರೆ, ಅದ್ರಲ್ಲಿ ಎಷ್ಟು ಸೀಟ್ ಬೇಕು, ಎಷ್ಟು ಸೀಟರ್ ಬೇಕು, ಬರೀ 3 ಬೇಕಂದ್ರೆ 3 ಕೊಡ್ತೀವಿ, 3 2 ಬೇಕಂದ್ರೆ ಕೊಡ್ತೀವಿ. ಅದಕ್ಕೆ ನಾನು ಹೇಳೋದು ರೇಟ್ ಎಲ್ಲದಕ್ಕಿಂತ ಹೇಳೋದಕ್ಕಿಂತ ಕಸ್ಟಮರ್ ನಿಮ್ಗೆ ಎಷ್ಟು ಸೀಟ್ ಬೇಕು, ಏನ್ ವುಡ್ ಅಲ್ಲಿ ಬೇಕು, ಏನ್ ಥಿಕ್ನೆಸ್ ಅಲ್ಲಿ ಬೇಕು, ಅದಕ್ಕೆ ನಾವು ಮಾಡ್ಕೊಡ್ತೀವಿ ಸರ್. ಇದು ನೋಡಿ ಹೆಂಗಿದೆ ಸೋಫಾ, ಸೂಪರ್ ಆಗಿದೆ ವೀಕ್ಷರ. ನೋಡಿ ಈ ತರ ಏನಾದ್ರು ಸರ್ ಇವೆಲ್ಲ ಸ್ವಲ್ಪ ಏನು ಗೊತ್ತಾ ಸರ್, 20, 30, 40 ವರ್ಷ ಹಿಂದೆ ಈ ತರ ಡಿಸೈನ್ಸ್ ಮಾಡ್ತಾ ಇದ್ರು, ಅರ್ಥ ಮಾಡ್ಕೊಂಡು ಆ ತರ. ಇವಾಗ ಸೆಂಟ್ರಲ್ ಆಂಟಿಕ್ ಡಿಸೈನ್ಸ್, ಸೆಂಟ್ರಲ್ ಸ್ವಲ್ಪ ಸ್ಟಾರ್ಟ್ ಆಗ್ಬಿಟ್ಟು ಫ್ಯಾಷನ್ ಅಂತ. ಬಟ್ ಇವಾಗ ಅದೇನು ಹೇಳ್ತಾರೆ, ಓಲ್ಡ್ ಇಸ್ ಗೋಲ್ಡ್ ಅಂತ, ಆ ತರ ಆಗ್ಬಿಟ್ಟಿದೆ ಇವಾಗ. ಸೂಪರ್. ನೋಡಿ ಲೆಗ್ ಎಲ್ಲ ನೋಡಿ ಯಾವ ತರ ಲಯನ್ ಲೆಗ್ ತರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನ ನೀವು ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ ಎಲ್ಲೂ ಸಿಗಲ್ಲ, ಇದ್ದಾಗ ತಗೊಂಬಿಡಿ, ಬೇಗ ಬನ್ನಿ ನೋಡಿ ಅಂತ ಹೇಳ್ತೀನಿ. ಇವಾಗ ಪಕ್ಕದಲ್ಲಿ ಇನ್ನೊಂದು ಗೋಡನ್ ಇತ್ತು, ಅದನ್ನು ತೋರಿಸ್ತೀವಿ ನಾವು ಶೋರೂಮ್ನ. ಈ ಕಡೆ ಶೋರೂಮು ಇದೆ, ಇಲ್ಲೂ ಅಷ್ಟೇ ಸಾಕಷ್ಟು ನೀವು ಸೋಫಾಗಳು ನೋಡ್ತಿರ್ಬೋದು. ಪಕ್ಕದಲ್ಲಿ ನಿಮಗೆ ಟಿಪ್ಪ ಇದೆ, ಅಲ್ಲೂ ಕಾರ್ಡ್ಗಳ ಆಪ್ಷನ್ ಇದೆ, ಸೊ ಎಲ್ಲೂ ಸಿಗುತ್ತೆ. ಸರ್ ಇಲ್ಲಿ ಹೋಗ್ಬಿಡೋಣ. ಲಾಸ್ಟ್ ಟೈಮು ಈ ಮಾಡೆಲ್ ತೋರಿಸಿರಲಿಲ್ಲ, ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ರ, ಈ ಸೋಫಾ ಆ ಸೋಫಾ ಎಲ್ಲಾನು. ಸರ್ ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಸರ್, ಎಲ್ಲದರಲ್ಲಿ ನಾರ್ಮಲ್ ಆಗಿ ಇವಾಗ ಅಡ್ರೆಸ್ಟ್ ಸಿಂಗಲ್ ಕೊಟ್ಟಿರ್ತೀವಿ. ಓಕೆ, ಇದರಲ್ಲಿ ಡಬಲ್ ಅಡ್ರೆಸ್ಟ್ ಕೊಟ್ಟಿದ್ದೀವಿ. ಡಬಲ್ ಕೊಟ್ಟಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಕಂಫರ್ಟ್ ಗಾಯಕ್ ಸರ್, ಕೆಲವರು ಹಿಂದೆ ಹೋಗ್ಬೇಕು, ತಲೆ ಸ್ವಲ್ಪ ಹಿಂದೆ ಹೋಗ್ಬೇಕು ಅಂತಾರೆ. ಅದಕ್ಕೆ ನೀವು ಒಂದ್ಸರಿ ಕೂತ್ಕೊಂಡು ಎಕ್ಸಾಕ್ಟ್ ತಲೆಗೆ ಬರ್ತದೆ. ಎಕ್ಸಾಕ್ಟ್ ತಲೆ ಅಡ್ಜಸ್ಟೇಬಲ್ ಇದೆ, ಎಷ್ಟು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಂಬೋದು. ಹಿಂದೆ ಮಾಡಿ ಸರ್ ಒಂದ್ಸಲಿ, ಇದು ಅಡ್ರೆಸ್ಟ್ ಆಗೋಯ್ತು. ಹೌದು, ಅದೇ ಯಾಕಂದ್ರೆ ಡಬಲ್ ಇರೋದ್ರಿಂದ ಅದು ಕಂಫರ್ಟ್ ಆ ತರ ಇದೆ ಸರ್. ಯಾಕಂದ್ರೆ ನೀವು ಇನ್ ಕೇಸ್ ನಾನು ಹೇಳ್ತೀನಿ ಸರ್, ನೀವು ಇನ್ ಕೇಸ್ ಮನೇಲಿ ನೋಡ್ತಾ ಹಂಗೆ ಟಿವಿ ನೋಡ್ತಾ ಇದ್ದೀರಾ, ಕೂತ್ಕೊಂಡು ಟಿವಿ ನೋಡ್ತಾ ಇದ್ರ ಅಂದ್ರೆ ಅದ್ರ ಮೇಲೆ ಹಂಗೆ ನಿದ್ದೆ ಮಾಡ್ಬಿಡ್ತೀರ, ಆ ತರ ಕಂಫರ್ಟ್ ಇದೆ. ಯಾಕಂದ್ರೆ ಸಾಫ್ಟ್ನೆಸ್ ಕೊಟ್ಟಿದೀವಿ, ಕುಶನ್ ಸಾಫ್ಟ್ನೆಸ್ ಇದೆ, ಇದು ಸಾಫ್ಟ್ ಇದೆ, ಆ ತರ ಕಂಫರ್ಟ್ ಆ ತರ ಒಂಥರ. ಇದು ಪಿಲ್ಲೋ ಟೈಪ್ ಅಲ್ಲಿ ಆಗೋದು, ಪಿಲ್ಲೋ ಇಟ್ಕೊಂಡು ಸುಮ್ಮನೆ ಹಿಂಗೆ ಅಟ್ಯಾಚ್ ಪಿಲ್ಲೋ ಕೊಟ್ಬಿಟ್ಟಿದ್ದೀರಾ ನೋಡಿ, ಚೆನ್ನಾಗಿದೆ. ಬೇರೆ ನಾನು ಅದೇ ಹೇಳಲ್ವಾ ನಿಮಗೆ, ಬೇರೆ ಬೇರೆ ಕಾನ್ಸೆಪ್ಟ್ ನಿಮಗೆ ಸೋಫಾಗಳು. ಹ್ಯಾಂಡಲ್ ಡಿಸೈನ್ ಇರ್ಬೋದು, ಡಿಸೈನ್ ತೋರಿಸಿ ಸರ್, ಫುಲ್ ನೋಡಿ ಬೇರೆ ಬೇರೆ ತರ ಕೊಟ್ಟಿದ್ದೀವಿ. ಹ್ಯಾಂಡಲ್ ನೋಡಿ, ಈ ಹ್ಯಾಂಡಲ್ ನೋಡಿ, ಇಲ್ಲಿ ನೋಡಿ. ಬಟ್ ಇದಕ್ಕೆಲ್ಲ ನಿಮಗೆ ಕಪ್ ಹೋಲ್ಡರ್ ಬೇಕು ಅಂದ್ರೆ ವೀಕ್ಷಕರೇ ಚೆನ್ನಾಗಿ ಕಾಣಲ್ಲ ಆಕ್ಚುಲಿ. ಹೌದಾ, ಇಲ್ಲ ಕಪ್ ಹೋಲ್ಡರ್ ಇದಕ್ಕೆ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಬೇಕಂದ್ರೆ ಅದಕ್ಕೂ ಮಾಡ್ಕೊಡ್ತೀವಿ, ಕಸ್ಟಮೈಸೇಷನ್ ಇದೆ. ಇನ್ ಕೇಸ್ ಕೆಲವರು ವುಡ್ ಕೇಳ್ತಾರೆ, ಬಾಟ್ಲು ಅದು ಇದು ಇಡಕ್ಕೆ ಮೇಲೆ ವುಡ್ ಹಾಕ್ಬಿಟ್ಟು ಕಪ್ ಹೋಲ್ಡರ್ ಬೇಕು, ಆ ತರನು ಆಪ್ಷನ್ ಕೊಟ್ಟಿದ್ದೀವಿ. ಇನ್ ಕೇಸ್ ಈ ಕಡೆ ತೋರಿಸಿ ಸರ್, ನೋಡಿ ಇದರಲ್ಲಿ ಇದೆ, ಇದ್ರಲ್ಲಿ ಕೊಟ್ಟಿದ್ದೀವಿ. ಅದ್ರಲ್ಲಿ ಕೊಟ್ಟಿಲ್ಲ, ಇದ್ರಲ್ಲಿ ಕೊಟ್ಟಿದ್ದೀವಿ. ಇದೇ ಅಲ್ಲೂ ಕಾಪಿ ಮಾಡಿ ಅಂದ್ರೆ ಖಂಡಿತ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಆಗಲ್ಲ. ಹ್ಯಾಂಡಲ್ ನೋಡಿ, ಇದು ಸ್ವಲ್ಪ ದೊಡ್ಡ ಹೆವಿ ಪ್ರೀಮಿಯಂ ಸೋಫಾ ಅಂತೀವಿ. ಕುತ್ಕೊಂಡು ನೋಡಿ ಸರ್, ನಾನೇ ಹೋಗ್ಬೋದಾ ಒಳಗಡೆ? ಸ್ಟೋರೇಜ್ ಫುಲ್ ಸ್ಟೋರೇಜ್ ಬರ್ತದೆ, ಒಳಗಡೆ ಸ್ಟೋರೇಜ್ ಸಾಕಾಗಿದೆ ನೋಡಿ. ಇದು ಚೆಸ್ಟರ್ ಸೋಫಾ ತರ, ಚೆಸ್ಟರ್ ನೇ ಕಾಪಿ ಮಾಡಿರೋ ಸರ್. ಹೌದು, ರಿಮೂವ್ ಮಾಡ್ಬೋದು ನೀವು. ಓಕೆ ನೋಡಿ. ಮತ್ತೆ ಇನ್ನೊಂದು ಕಾರ್ನರ್ ಅಲ್ಲಿ ತುಂಬಾ ಜನ ಕೂತ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಕೂತ್ಕೋಬಹುದು. ಇಲ್ಲೇ ಇಲ್ಲಿ ಒಂದು 2 ಜನ ಕೂತ್ಕೊಂಡು, ಇಲ್ಲೊಬ್ರು ಕೂತ್ಕೊಂಡು 4 ಜನ ಇದೇ ಜಾಗದಲ್ಲೇ ಕೂತ್ಕೊಂಡು. ಇದನ್ನ ಚೆಸ್ಟರ್ ಮಾಡಲ್ ಅಂತೀವಿ. ಇದನ್ನೇ ಆಕ್ಚುಲಿ ಸೆಂಟರ್ ಟೇಬಲ್ ಸಮೇತ, ಸೆಂಟರ್ ಟೇಬಲ್ ಇದೆಯಲ್ಲ ಒಳಗಡೆ ಸೈಡ್ಗೆ ಅದೇ ಡಿಸೈನ್ ಹ್ಯಾಂಡಲ್ ಅಲ್ಲಿ ಆಯ್ತಾ. ತುಂಬಾ ಹೆವಿ ಸೋಫಾಗಳು ಸರ್. ನಾವು ನಾರ್ಮಲ್ ಸೋಫಾಗಳು ನಾವು ಮಾಡೋದು ತುಂಬಾ ಕಡಿಮೆ, ಯಾಕಂದ್ರೆ ಕಸ್ಟಮರ್ಗೆ ಇಷ್ಟ ಆಗ್ಬೇಕು ಸರ್ ಅದು. ಕಸ್ಟಮರ್ ಯಾಕಂತ ಮಾಡಿದ್ನೇ ಹಳೆ ಸೋಫಾಗ್ಲಿ 5 ವರ್ಷ ಸೋಫಾ 10 ವರ್ಷ ಸೋಫಾ ನೋಡಿ ಅವ್ರಿಗೆ ಬೇಜಾರಾಗುತ್ತೆ. ಇವಾಗ ಬಕಾಟಿ ಅನ್ನೇರೆ ಅರ್ಥ ಮಾಡ್ಕೊಂಡು, ಬಕಾಟಿ ಸೋಫಾ ನಮ್ಮ ಅಂಗಡಿನಲ್ಲಿ ಇಲ್ಲೇ ಇಲ್ಲ, 1 ವರ್ಷದಿಂದ ಇಲ್ಲ. ಏನಕ್ಕೆ ಇಲ್ಲೇ ಹಾಗೆ ತಳೆ ಮಾಡ್ಲೋದು ಬಿಟ್ಟಾಕಿದ್ವಿ. ಇವಾಗ ಹೊಸ ಟ್ರೆಂಡ್ ಏನಿದಾವೆ ಅವು ನೋಡ್ತಾ ಇದೀವಿ ನಾವು. ಅದೇ ತರ ಬರೀ ಡಿಸೈನ್ ಅಲ್ಲ ಸರ್, ಕಂಫರ್ಟ್ ಹಂಗೆ ಇರಬೇಕು. ಇವಾಗ ಎಕ್ಸಾಂಪಲ್ ಇದಕ್ಕೆ ಕೂತ್ಕೊಂಡ್ರಿ ಸರ್, ಕಂಫರ್ಟ್ ನೋಡಿ, ಡಿಸೈನ್ ಚೆನ್ನಾಗಿರ್ಬೇಕು ಆಯ್ತಾ, ಕಂಫರ್ಟ್ ಹಂಗೆ ಇರ್ಬೇಕು. ಸ್ಮೂತ್ ಆಗಿ ಆರಾಮ್ ಕೂತ್ಕೋಬಹುದು. ಆಕ್ಷನ್ ಆಗ್ತಾವ ಸರ್, ಸೋಫಾಗ್ಲಿ ಆಕ್ಷನ್ ಆಗ್ತಾವ. ಅದೇ ಖಂಡಿತ ಸರ್, ಎಲ್ಲ ಸೋಫಾ ಹಂಗೆ ಆಕ್ಷನ್ ಆಗಲ್ಲ. ಯಾಕಂದ್ರೆ ಅದಕ್ಕೆ ಹೇಳೋದು,
ಒಂದೊಂದು ಸೋಪಾಗೂ ಒಂದೊಂಥರ ಆಪ್ಷನ್ ಕೊಟ್ಟಿದ್ದೀವಿ. ಕಸ್ಟಮರ್ ನಾನು ಕೇಳೋದು ಈ ಥರ ಆಪ್ಷನ್ ಅದ್ರಲ್ಲಿ ಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಅವಾಗ ಮಾಡ್ಕೊಡ್ತೀವಿ. ಈ ಥರ ಇವಾಗ ನೋಡಿ ಇದ್ರಲ್ಲಿ ವುಡ್ ಹಾಕಿದ್ವಿ, ಇದ್ರಲ್ಲಿ ಇಲ್ಲ, ಇನ್ ಕೇಸ್ ಈ ವುಡ್ ಇಲ್ಲಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾಡ್ಕೊಡ್ತೀವಿ. ಕಸ್ಟಮರ್ಗೆ ಯಾವ ಥರ ಇಷ್ಟ ಆಗ್ತದೋ ಆ ಥರ ಕಸ್ಟಮೈಸ್ ನಾವು ಮಾಡ್ಕೊಡ್ತೀವಿ. ಸೈಜಲ್ಲಿ ಆಗಿರ್ಬೋದು, ಕಲರಲ್ಲಿ ಆಗಿರ್ಬೋದು, ಬಟ್ಟೆನಲ್ಲಿ ಆಗಿರ್ಬೋದು. ಸರ್ ಬಟ್ಟೆನಲ್ಲಿ 600 ಕಲರ್ ಆಪ್ಷನ್ ಇಟ್ಟಿದ್ದೀವಿ. 600 ಕಲರ್ ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಮನೆ ಇಂಟೀರಿಯರ್ ತಕ್ಕಾಗಿ, ಅವ್ರ ಮನೆ ಕಲರ್ ಏನಿದೆ ಅವ್ರ ಇಂಟೀರಿಯರ್ ತಕ್ಕಾಗಿ ಅವ್ರು ಯಾವ್ದು ಬಂದು ಸೆಲೆಕ್ಷನ್ ಮಾಡ್ತಾರೆ ಅದನ್ನ ಖಂಡಿತ ನಾವು ಮಾಡ್ಕೊಡ್ತೀವಿ. ನೋಡಿ ಇದೊಂಥರ ಡಿಫ್ರೆಂಟ್ ಮಾಡಲು, ಇದೇ ಒಂಥರ ಕೂತ್ಕೊಂಡ್ರೆ ಕಂಫರ್ಟೇ ಬೇರೆ ಥರ ಇದೆ, ಅದೊಂದು ಇಂಪಾರ್ಟೆಂಟ್. ಇಲ್ಲಿ ನೋಡಿ ಇಲ್ಲೊಂದಿದೆ, ಇದ್ರ ಮೇಲೆ ಕೂತ್ಕೊಂಡು ನೋಡೋಣ ಇದು ಯಾವ ಥರ ಇದೆ. ಇದು ಸ್ವಲ್ಪ ಹಾರ್ಡ್ ಇದೆ, ತುಂಬಾ ಸ್ಮೂತ್, ಮೀಡಿಯಂ ಹಾರ್ಡ್ ಇದೆ. ಇದು ನೋಡಿ ಯಾವ ಥರ ಇದೆ, ಇದೊಂಥರ ಡಿಫ್ರೆಂಟು. ಬಟ್ ನಾವು ಆ ವಿಡಿಯೋದಲ್ಲಿ ರೇಟ್ ಹೇಳ್ತಾ ಇಲ್ಲ ವೀಕ್ಷಕರ, ಯಾಕಂದರೆ ಮಾಡಲು ಒಂದೊಂದು ಥರ ಇರುತ್ತೆ. ನೀವು ಬಂದಾಗ ಯಾವ್ದು ಇರುತ್ತೆ ಅವಾಗ ಅದನ್ನು ಸೇಲ್ ಆಗುತ್ತೆ. ಇದು ಹೇಳೋಕ್ಕಲ್ಲ, ಇನ್ನೊಂದು 2-3 ದಿನದಲ್ಲೇ ಸೇಲ್ ಆಗ್ಬೋದು. ಸೊ ಅದಕ್ಕೆ ರೇಟ್ ಹೇಳ್ತಾ ಇಲ್ಲ. ಬಂದಾಗ ನಿಮಗೆ ಅದು ಫ್ಯಾಬ್ರಿಕ್ ಬೇರೆ ಇರ್ಬೋದು, ರೇಟ್ ಏನಿಲ್ಲ ಸರ್. ಇವಾಗ ಈ ಸೋಫಾ ಇದೆಯಲ್ಲ, ಸೋಫಾ ಒಂದ್ಸರಿ ಸರ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ನೋಡಿ, ಸೂಪರ್. ಸುಮ್ಮನೆ ಹೆಂಗೆ ನೋಡಿ ಸರ್, ಚೆನ್ನಾಗಿದೆ ಸರ್, ಇಷ್ಟ ಆಯ್ತು. ಜಬರ್ದಸ್ತ್ ಇತ್ತು ಕನ್ಸೋಲ್. ಅದು ಹಂಗೆ ಓಪನ್ ಮಾಡಿ, ಅಲ್ಲ ಅದು ಓಪನ್ ಮಾಡಿ. ಆ ಸ್ಟೋರೇಜ್ ಹ್ಯಾಂಡಲ್ ಅಲ್ಲಿ ಸ್ಟೋರೇಜ್ ಇಲ್ಲೇ ಕೊಟ್ಬಿಡಿ, ವಿತ್ ಹೈಡ್ರಾಲಿಕ್. ನಾರ್ಮಲ್ ಸ್ಟೋರೇಜ್ ಅಲ್ಲ, ಹೈಡ್ರಾಲಿಕಲ್ ಮಾಡಿರೋದು ಇದು. ಎರಡು ಕಡೆ ಸರ್, ಒಂದ್ ಕಡೆ ಅಲ್ಲ, ಈ ಕಡೆನೂ ಹಂಗೆ ಬರ್ತದೆ ಇಲ್ಲಿ ನೋಡಿ. ಅಲ್ಲೊಂದು ಓಕೆನಾ, ವಿತ್ ಬೇರೆ ಬೇರೆ ತರ ಆಪ್ಷನ್ ಸರ್. ಚೆನ್ನಾಗಿದೆ ನೋಡಿ, ಟೀಪೈ ರೌಂಡ್ ಮಾಡಿದೀವಿ. ಓಕೆನಾ, ಇದು ಪಕ್ಕಾ ಕಾಪಿ ಆಗುತ್ತೆ ಇವಾಗ ಮಾರ್ಕೆಟ್ 100% ಕಾಪಿ ಆಗ್ತದೆ ಸರ್, 100%. ನಾನು ಅದಕ್ಕೆ ಸುಮಾರು ವಿಡಿಯೋಗಳು, ಸುಮಾರು ಫೋಟೋಗಳು ಕೊಡೋದೇ ಇಲ್ಲ ಸರ್ ನಾನು, ಯಾಕಂತ ಹೇಳಿದ್ರೆ ಸ್ವಲ್ಪ ದಿನ ಅಷ್ಟೇ ಹಂಗೆ ಆಟೋಮೆಟಿಕ್ ಕಾಪಿ ಆಗ್ಬಿಡ್ತದೆ. ಹೌದು, ಕರೆಕ್ಟ್. ನೋಡಿ ಇದಕ್ಕೆ ರೌಂಡ್ ಟಿಪ್ ಇದೆ, ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ಬೇಕಾದ್ರೆ ಸ್ಕ್ವೇರ್ ಕೊಡ್ತೀವಿ. ಈ ಕಡೆ ತೋರಿಸಿ ಸರ್. ಇವಾಗ ಇದಕ್ಕೆ ಚೇಂಜಸ್ ಇದೆ. ಇದು ನೋಡಿ, ಇದೇ ಬೇರೆ ತರ ಇದೆ. ಇದಕ್ಕೆ ಡ್ರೆಸ್ಟ್ ಇಲ್ಲ ಏನಿಲ್ಲ, ಬಟ್ ಹೈಟ್ ಮಾಡಿದೀವಿ. ಬ್ಯಾಕ್ ಹೈಟ್ ಇದೆ. ಇದು ಸೋಫಾನು ಹೈಟ್ ಇದೆ ಸರ್, ಸೋಫಾ ಹೈಟ್ ಇದೆ, ಲೆಗ್ ಹೈಟ್ ಇದೆ ಸರ್. ಲೆಗ್ ಇದೆಯಲ್ಲ ಕೆಳಗಡೆ ಒರ್ಸ್ಕೊಳ್ಳಕ್ಕೆ ಮಷೀನ್ ಎಲ್ಲ ಬರುತ್ತಲ್ಲ, ಹಾಕ್ಬೇಕು ಅಂತಾರಲ್ವಾ, ಅದಕ್ಕೆ ಆಪ್ಷನ್ ಕೊಟ್ಟಿದೀವಿ. ಅವ್ರ ಕಸ್ಟಮರ್ ಇಲ್ಲ ಆ ಸೋಫಾ ತಗೊಂಡು ಅದಕ್ಕೆ ಹೈಟ್ ಮಾಡ್ಕೊಡ್ಬೇಕು, ಅದಕ್ಕೆ ತಕ್ಕ ಅದಕ್ಕೂ ಮಾಡ್ಕೊಡ್ತೀವಿ. ಕಸ್ಟಮರ್ ಯಾವ ತರ ಆದ್ರೂ ಕೇಳಿ ಸರ್ ಕಸ್ಟಮೈಸ್. ನಾನು ಅವಾಗ್ಲೇ ಹೇಳಿದ್ನಲ್ಲ, ಕಸ್ಟಮೈಸ್ ಅಲ್ಲಿ ಮಾತ್ರ ನಾವು ಕಿಂಗು. ಕಸ್ಟಮರ್ ಯಾವ ತರ ಕಸ್ಟಮೈಸ್ ಕೇಳ್ತಾರೋ, ಒಂದೊಂದು ಇಂಚು ಒಂದೊಂದು MM, ಅವ್ರು ಯಾವ ತರ ದೊಡ್ಡದ್ ಬೇಕು, ಚಿಕ್ಕದ್ ಬೇಕು, ಹೈಟ್ ಬೇಕು. ಇನ್ನೊಂದಂದ್ರೆ ಮೇನ್ ವರ್ಕ್ ಸರ್, ವರ್ಕ್ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ, ಅದು ಮೇನ್ ಸರ್. ನಾನು ಹೆಸರು ಮಾಡಿರೋದೇ ಸರ್, ನಾನು ಹೇಳ್ತೀನಿ ಕೇಳಿ, ಕ್ವಾಲಿಟಿನಲ್ಲಿ. ನಾನು ಹೇಳಿದ್ನಲ್ಲ 18 ವರ್ಷ ಹಿಂದೆ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಕಾರ್ಪೆಂಟ್ರು ಸರ್, ನಿಜ ಹೇಳ್ತಾ ಇದ್ದೀನಿ, ಒಂದೇ ಒಂದು ಕಾರ್ಪೆಂಟ್ರು ಒಂದು ಪಾಲಿಶ್ ಒಂದು ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿರೋದು. 18 ವರ್ಷದಲ್ಲಿ ನಾನು ಈ ಥರ ಬ್ರಾಂಚಸ್ ಓಪನ್ ಮಾಡ್ಕೊಂಡಿದ್ದೀನಿ, ನನ್ನದೇ ಫ್ಯಾಕ್ಟ್ರಿಗಳಿದ್ದಾವೆ, ನನ್ನೇ ಇಷ್ಟೆಲ್ಲ ಮಾಡಿದ್ದೀನಿ. ಅಂದರೆ ಮೇಯ್ನು ಕ್ವಾಲಿಟಿ ಅಂದರೆ ಯಾವ ಥರ ಸರ್, ನಿಮ್ಮಂಥ ಕಸ್ಟಮರ್ ಏನೋ ಒಂದು ಐಟಮ್ ತಗೊಂಡು ಹೋಗ್ತಾರೆ ಅಂದರೆ ಮತ್ತೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಎಲ್ಲರೇ ಚೆನ್ನಾಗಿದೆ ಐಟಮ್ ತಗೊಬೋದು. ಈ ಥರ ಮಾರ್ಕೆಟಿಂಗ್ ನಮ್ಮದು. ಆ ಥರ ಆಗಿ ಈ ಮಟ್ಟಕ್ಕೆ ಬೆಳೆದಿರೋ ಸರ್. ನಾನು ಇವತ್ತು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ಕಸ್ಟಮರ್ ಯಾರನ್ನ ಬಂದ್ಬಿಟ್ಟು ಸುಮ್ಮನೆ ಎಕ್ಸಾಂಪಲ್ ಸರ್, ಈ ಸೋಫಾನ ಒಂದು 60,000 ಕೊಡ್ತೀನಿ ಅಂತ ಇಟ್ಕೊಂಡ್ರೆ, ಆ ಕಸ್ಟಮರ್ ಬಂದ್ಬಿಟ್ಟಿಲ್ಲ ನನಗೆ ಲೋ ಕ್ವಾಲಿಟಿ ಮಾಡ್ರಿ, ನಾವೇನು 2 ವರ್ಷ ಯೂಸ್ ಮಾಡೋದಷ್ಟೇ ಅಂತ ಹೇಳಿದ್ರೆ ಖಂಡಿತ ನಾನು ಮಾಡಲ್ಲ. ಕಸ್ಟಮರ್ ವಾಪಸ್ ಹೋದ್ರೂ ಪರವಾಗಿಲ್ಲ, ಯಾಕಂದ್ರೆ ನಮ್ಮ ಅಂಗಡಿ ಮರ್ಯಾದೆ ಹೋಗ್ಬಾರ್ದು ಸರ್. ನಮ್ಮ ಅಂಗಡಿ ವ್ಯಾಲ್ಯೂ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, ಅಂಗಡಿ ಮರ್ಯಾದೆ ತಗೊಂಬರಕ್ಕೆ 18 ವರ್ಷ ಕಳ್ಕೊಳೋದು 18 ದಿವಸದಲ್ಲಿ ಕಳ್ಕೊಂಡ್ಬಿಡ್ತೀನಿ, 18 ನಿಮಿಷದಲ್ಲಿ ಕಳ್ಕೊಂಡ್ಬಿಡ್ತೀನಿ. ಹೌದಾ ಇಲ್ವಾ? ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ಸರ್ ನಾನು. ನೋಡಿ ಇದೊಂದಿದೆ, ಇಲ್ಲೊಂಥರ ಬೇರೆ ಥರ ಮಾಡಲ್ ಇದೆ. ಇದು ನೋಡಿ ಯಾವ ಥರ ಇದೆ. ಇದೇ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಮಧ್ಯದಲ್ಲಿ ಕನ್ಸೋಲ್ ಇದೆ, ಹೆಡ್ ರೆಸ್ಟ್ ನೋಡಬಹುದು. ಎಷ್ಟು ದೊಡ್ಡದಾಗಿದೆ ಕನ್ಸೋಲ್ ಒಂತರ ಡಿಫರೆಂಟ್ ಆಗಿ ಕೊಟ್ಟಿದ್ದೀವಿ. ಇದು ಏನಿದೆ 1 ಅಡಿ. ಹೌದು ಸರ್, ಇಲ್ಲೇ ಅಷ್ಟೇ ಕೊಟ್ಬಿಟ್ಟಿದ್ದೀರಾ? ಹೌದು, ಯಾಕಂದ್ರೆ ಇದು ಎಲ್ಲ ನಾರ್ಮಲ್ ಆಗಿ 6 ಇಂಚ್ ಬರ್ತದೆ. ಸ್ವಲ್ಪ ನಾವು ಯಾವ್ದ್ರಲ್ಲೂ ಅದಕ್ಕೆ ಸರ್ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ಇದು ನೋಡಿ ಕನ್ಸೋಲ್ ಸ್ವಲ್ಪ ಡಿಫರೆಂಟ್ ಆಗಿ ಕೊಟ್ಟಿವಿ. ಮೊಬೈಲ್ ಅದು ಇದು ಏನಾದ್ರು ಇಡೋದಕ್ಕೆ ಒಂದು ಕನ್ಸೋಲ್ ಆಪ್ಷನ್ ಇದೆ. 2 ಕಪ್ ಹೋಲ್ಡರ್ ಕೊಟ್ಟಿದ್ದೀವಿ. ಇದು ಸ್ವಲ್ಪ ಹೈಟ್ ಕೊಟ್ಟಿದ್ದೀವಿ ಸರ್. ಆಕ್ಚುಲಿ ನಾರ್ಮಲ್ ಆಗಿ ಒಂದು ಈ ಹೈಟ್ ಕೊಡ್ತಾರೆ. ಹೈಟ್ ಏನಕ್ಕೆ ಕೊಟ್ಟಿದ್ದೀವಿ ಅಂದ್ರೆ ಕೈ ಇಟ್ಕೊಳಕ್ಕೆ, ಆ ಕಡೆಗೂ ಯೂಸ್ ಆಗ್ತದೆ, ಈ ಕಡೆಗೂ ಯೂಸ್ ಆಗ್ತದೆ. ಹ್ಯಾಂಡಲ್ ತರನೇ ಬರ್ತದೆ ಅದಕ್ಕಾಗಿ. ಸರ್ ಈ ತರ ಮಾಡೆಲ್ಗಳು ಎಲ್ಲಿಂದ ತಗೊಂಡ್ಬರ್ತೀರಾ ಸರ್? ಒಳ್ಳೊಳ್ಳೆ ಮಾಡೆಲ್ಗಳು ಇಟ್ಟು ಸರ್ ನಾವು ಕ್ರಿಯೇಟ್ ಮಾಡೋ ಸರ್, ನಾವು ಕ್ರಿಯೇಟ್ ಮಾಡಿ ಇಲ್ಲ ಒಂದು ಸರಿ ನಾವು ಮಾಡ್ತೀವಿ. ಅದರಲ್ಲೇ ಇಷ್ಟ ಏನಿದೆ ಮತ್ತೆ ಚೇಂಜ್ ಮಾಡ್ಬೇಕಂದ್ರೆ ಹೈಟ್ ಸಾಕಾಗ್ತಾ ಇಲ್ಲ, ಕಂಫರ್ಟ್ ಬರ್ತಾ ಇಲ್ಲ ಅಂದ್ರೆ ಮತ್ತೆ ಚೇಂಜ್ ಮಾಡ್ತೀವಿ. ಅದು ಯಾವಾಗ ಕರೆಕ್ಟ್ ನಮ್ಮ ಲೆವೆಲ್ಗೆ ಬರ್ತದೆ ಅವಾಗಲೇ ನಾವು ಮತ್ತೆ ರೆಡಿ ಮಾಡಿ ಅಂಗಡಿಗೆ ಹಾಕೋದು. ಓಕೆ, ನಾನು ಇನ್ನೊಂದು ಕೇಳಬೇಕು ಸರ್. ಈಗ ಮಾರ್ಕೆಟಲ್ಲಿ ತುಂಬ ಜನ ಸೋಫಾಗಳು ತೊಗೊತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಮನೆಗೆ ತೊಗೋಬೇಕು ಅಂತ ಹೇಳ್ತಿರ್ತಾರೆ. ಒಂದು ಸೋಫಾ ಸೆಟ್ ಅಂತ ಬಂದರೆ ಮೇನ್ ಥಿಂಕ್ ಅಂದರೆ ಏನೇನು ಇಂಪಾರ್ಟೆಂಟ್ ಆಗಿರ್ತಾವಂತೂ ಬರೀ ನಿಮ್ಮ ಹತ್ರ ಇಲ್ಲಿ ಬೇರೆ ಕಡೆ ತೊಗೊಳಕ್ಕೆ ಹೋಗೋವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸರ್, ಇದು ಒಳ್ಳೆ ಕ್ವಶನ್ ಇದು ಆ್ಯಕ್ಚುಲಿ. ಯಾಕಂದರೆ ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ಯಾವಾಗಲೂ ಹೇಳ್ದೆ ಅನಿಸುತ್ತೆ. ಯಾಕಂದರೆ ಸರ್ ಇದು ನಾವು ಮೇಲೆ ಏನೋ ಒಂದು ಹಾಕಿದ್ದೀವಿ, ಸೋಫಾ ನೋಡಿ ವೈಟ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿ ಅಷ್ಟೇ ಮೇಲೆ ನೋಡ್ಬಿಟ್ಟು ಯಾವತ್ತೂ ಕಸ್ಟಮರ್ ಬೀಳಕ್ಕೆ ಹೋಗ್ಬೇಡಿ. ಮೇಲೆ ಮಾಡಿದ್ದೇ ಸೋಫಾ ಅಲ್ಲ ಸರ್. ಮೇಲೆಯಿಂದ ನೀವು ಏನು ನೋಡ್ತೀರೋ ಇದು ಬರೀ ಫಿನಿಶಿಂಗ್ ಅಷ್ಟೇ.
ಅಸ್ಥಿ ಪಂಜರ ಅಂತಾರಲ್ವಾ, ಅದಿರೋದು ಇದ್ರ ಒಳಗಡೆ ಸರ್. ಇದ್ರ ಒಳಗಡೆ ನಾವು ಏನು ವುಡ್ ಹಾಕ್ತೀವಿ, ಏನು ಥಿಕ್ನೆಸ್ ವುಡ್ ಹಾಕ್ತೀವಿ, ಅರ್ಥ ಆಯ್ತಾ, ಏನು ಕುಷನ್ ಹಾಕ್ತೀವಿ, ಅದು ಏನು ಡೆನ್ಸಿಟಿ ಇರ್ತದೆ. ಬಟ್ ಅದು ಹೆಂಗೆ ತಿಳ್ಕೊಬೇಕು ಸರ್? ಖಂಡಿತ ಕಸ್ಟಮರ್ ಬರಲಿ, ನಾನು ಫ್ಯಾಕ್ಟ್ರಿಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಇಲ್ಲ ಕಸ್ಟಮರ್ ದೂರದಿಂದ ಮತ್ತೆ ಬರೋಕ್ಕಾಗಲ್ಲ, ಫೋಟೋ ಕಳಿಸಿ ಸರ್, ನಮ್ದು ಒಂದು ವಿಡಿಯೋ ಕಳಿಸಿ, ಖಂಡಿತ ಮಾಡ್ಕೊಡ್ತೀನಿ ಸರ್. ಯಾಕಂದ್ರೆ ಕಸ್ಟಮರ್ ಬಂಡವಾಳ ಆಗ್ತಾ ಇದಾರೆ ಸರ್, ಅದಕ್ಕೆ ತಕ್ಕ ನಾವು ಹೊರ್ತು ಕೊಡಬೇಕು, ಅರ್ಥ ಮಾಡ್ಕೊಂಡ್ರಿ ಸರ್. ನಾನು ಹೇಳೋದು ಕಸ್ಟಮರ್ ಎಷ್ಟು ದುಡ್ಡು ಕೊಡ್ತಾ ಇದಾರೆ ಅನ್ನೋದು ಮೇನ್ ಅಲ್ಲ. 10,000 ಕೊಡ್ತಾರ, 50,000 ಕೊಡ್ತಾರ, ಲಕ್ಷ ಕೊಡ್ತಾರ, ಅದೆಲ್ಲ ಮೇನ್. ಕೋಟಿ ಕಟ್ಟಿ ಮನೆ ಕಟ್ತಾರೆ ಸರ್, ಅರ್ಥ ಮಾಡಿ, ಕೋಟಿ ಖರ್ಚು ಮಾಡಿ ಮನೆ ಕಟ್ತಾರೆ. ಬಟ್ ಎಲ್ಲ ಮನೆಗಳು ಒಂದೇ ಥರ ಇರಲ್ಲ. ಮನೆಗೆ ಹೋಗಿದ ತಕ್ಷಣ ಮನೆ ಇಷ್ಟ ಆಗಬೇಕು, ಹೌದಾ ಇಲ್ವಾ? ಆ ಥರ ಸೋಫಾ ಕಂಫರ್ಟಲ್ಲಾಗಲಿ ಕ್ವಾಲಿಟಿನಲ್ಲಿ ಇಷ್ಟ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಮೆಟೀರಿಯಲ್ ಹಾಕ್ಲೇಬೇಕು, ಒರಿಜಿನಲ್ ಮೆಟೀರಿಯಲ್. ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತು. ಈಗ ಬಿಲ್ಡಿಂಗ್ ಒಂದು ಮನೆ ಕಟ್ಟಿರ್ತಾರೆ, ಹೊರಗಡೆನೇ ಚೆನ್ನಾಗಿ ಕಾಣುತ್ತೆ, ಬಟ್ ಒಳಗಡೆ ಏನು ಮೆಟೀರಿಯಲ್, ಏನು ಸಿಮೆಂಟ್ ಯೂಸ್ ಮಾಡಿರ್ತಾರೆ, ಏನು ಸ್ಟೀಲ್ ಯೂಸ್ ಮಾಡಿರ್ತಾರೆ, ಏನು ಮೆಟೀರಿಯಲ್ ಕಟ್ಟಿರ್ತಾರೆ, ಅದು ಗೊತ್ತಿರಲ್ಲ. ಅದು ಗೊತ್ತಾಗಬೇಕಂದ್ರೆ ಖಂಡಿತ ಬಂದು, ಯಾಕಂದ್ರೆ ಕ್ವಾಲಿಟಿ ಸರ್ವಿಸ್ ಕೊಡ್ಕೊಂಡು ಬರ್ತಿದ್ದಾರೆ ಸರ್. ಆಗಲಿಂದ ನಾನು ಒಂದು ಇದು 3ನೇ ವಿಡಿಯೋ ಮಾಡ್ತಾ ಇರೋದ್ರಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ತುಂಬ ಜನ ಮಾರ್ಕೆಟ್ ಇಲ್ಲಿ ಬಂದುಬಿಟ್ಟು ಸಾಕಷ್ಟು ಜನ ನಾನು ರಿವ್ಯೂ ಕೂಡ ಕೇಳಿದೆ, ಇಲ್ಲ ನಮಗೆ ಕ್ವಾಲಿಟಿ ಸಿಗ್ತಾ ಇದೆ, ನಾವು ಏನು ದುಡ್ಡು ಕೊಡ್ತಾ ಇದ್ದೀವಿ ಅದ್ರ ರಿಟರ್ನ್ ನಮಗೆ ಸಿಗ್ತಾ ಇದೆ, ಸರ್ವಿಸ್ ಚೆನ್ನಾಗಿ ಕೊಡ್ಕೊಂಡು ಬರ್ತಿದ್ದಾರೆ. ವೀಕ್ಷಕರೇ, ಸರ್ ಹೇಳ್ದಂಗೆ ನಿಮಗೆ ಏನಾದರೂ ಸರ್ವಿಸ್ ಇವಾಗ ನೀವು ಆರ್ಡರ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಏನಾದರೂ ನಿಮಗೆ ವಿಡಿಯೋ ಬೇಕು, ಫೋಟೋಸ್ ಬೇಕು ಅಂದರೆ ನಿಮಗೆ ವಾಟ್ಸಪ್ ಕೂಡ ಖಂಡಿತ ಸರ್. ಇನ್ನೊಂದು ಹೇಳ ಸರ್, ಫ್ರೀ ಇದ್ರೆ ಕರ್ಕೊಂಡು ಹೋಗ್ಬಿಡಿ. ಇಲ್ಲ, ಇನ್ನೊಂದು ಮಾತು ಹೇಳ ಸರ್ ನಿಮ್ಮ ಮುಖಾಂತರ. ಸರ್ ನಾನು ಕನ್ನಡದವನು ಸರ್, ನಿಜವಾಗ್ಲೂ ನಾನು ಕನ್ನಡದವನು, ಆಯ್ತಾ. ನನ್ನ ಮೇಲೆ ನನಗೆ ಹೆಮ್ಮೆ ಇದೆ ಸರ್, ಖಂಡಿತ. ಯಾಕಂತ ಹೇಳಿದ್ರೆ ನಮ್ಮ ಫೀಲ್ಡಲ್ಲಿ ನಮ್ಮ ಜನ ತುಂಬ ಕಡಿಮೆ ಇರೋದು. ನಮ್ಮ ಫೀಲ್ಡ್, ಈ ಫರ್ನಿಚರ್ ಫೀಲ್ಡಲ್ಲಿ ನಮ್ಮ ಜನ ತುಂಬ ಕಡಿಮೆ ಇರೋದು. ಬಟ್ ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಏನು ಹೇಳ್ತೀನೋ ಅದನ್ನೇ ಮಾಡೋದು. ಖಂಡಿತ ನಾನು ಏನಕ್ಕಾಗಿ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಸರ್, ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆದರೆ ಅದು ಕಸ್ಟಮರ್ ಏನೋ ಒಂದು ದುಡ್ಡು ಕೊಡ್ತಾರೆ ಸರ್. ಒಂದು ಎಕ್ಸಾಂಪಲ್, ಒಂದು 50,000 ಈ ಸೋಫಾ ಕೊಡ್ತಾರೆ ಕಸ್ಟಮರು. ಬಟ್ ಆ ದುಡ್ಡು ನನ್ನ ಹತ್ರ ಇವತ್ತು ಸಾಯಂಕಾಲ ಗಂಟೆ ಇರ್ತದೋ, ಇಲ್ಲ ನಾಳೆ ಇರ್ತದೋ, ನಾಳಿದ್ದು ಇರ್ತದೋ, ನಾನು ಡೀಲರ್ ಕೊಡಬೇಕು, ನಾನು ವುಡ್ ತಗೊಂಬರ್ಬೇಕು, ಕುಷನ್ ತಗೊಂಬರ್ಬೇಕು, ಅವ್ರದ್ದು ಕೊಟ್ಬಿಡ್ತೀನಿ, ಅರ್ಥ ಮಾಡ್ಕೊಂಡ್ರೆ. ಬಟ್ ನಾ ಈ ಸೋಫಾ ಕಸ್ಟಮರ್ ಮನೆಗೆ ಕೊಡ್ತೀನಲ್ಲ, ಇದು ಅವ್ರ ಮನೆಯಲ್ಲಿ ಎಷ್ಟು ವರ್ಷ ಇತ್ತು ಅನ್ನೋದೇ ಇಂಪಾರ್ಟೆಂಟ್. ಅದು ಯಾವ ಥರ ಇರ್ತದೆ, ನಾನು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೇನೆ ಇರೋದು ಸರ್. ಇಲ್ಲ ಅಂತ ಹೇಳಿದ್ರೆ ಆ ದುಡ್ಡು ತಗೊಂಡಿದ್ದಕ್ಕೂ ನನಗೂ ನೆಮ್ಮದಿ ಆಗಲ್ಲ. ಇಲ್ಲ ಅಂದ್ರೆ ರಿಟರ್ನ್ ಬಂದ್ಬಿಡ್ತಾರಲ್ಲ ಸರ್, ಖಂಡಿತ ಅದೇ ಹೇಳ್ತಾರೆ ಸರ್, ಖಂಡಿತ ಅದೇ ಹೇಳ್ತಾರೆ. ರಿಟರ್ನ್ ಬರಬಾರ್ದು, ಕ್ವಾಲಿಟಿ ಮೇಂಟೈನ್ ಮಾಡೇಬೇಕು ಸರ್. ಜಾಯಿಂಟ್ ಪೀಸ್ ಹಾಕೋದು, ಜಾಯಿಂಟ್ ಕುಷನ್ಗಳು, ಬಿ ಗ್ರೇಡು, ಸಿ ಗ್ರೇಡ್ ಎಲ್ಲ ಪಾಮ್ಗಳು ಬಂದ್ಬಿಟ್ಟಿದಾವೆ. ಆ ಥರ ಎಲ್ಲ ಹಾಕಿದ್ರೆ ಲೈಫ್ ಬರೋದೇ ಇಲ್ಲ ಸರ್, ಖಂಡಿತ ಲೈಫ್ ಬರೋದೇ ಇಲ್ಲ. ಹಾಗೆ ಸರ್, ನಾನು ಅಂಗಡಿಗಳವ್ರಿಗೂ ಹೇಳ್ತೀನಿ ಸರ್, ಒರಿಜಿನಲ್ ಐಟಮ್ ಹಾಕಿ. ನಿಮ್ಗೆ ಇಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನೂ 1,000-2,000 ಕೇಳ್ತಾಳ್ರಿ, ಹೌದಾ ಇಲ್ವಾ? ಬಟ್ ಮೋಸ ಮಾಡೋದು ಬೇಡ, ಕ್ವಾಲಿಟಿನಲ್ಲಿ ಕಡಿಮೆ ಮಾಡೋದು ಬೇಡ, ಖಂಡಿತ ಸರ್. ಡನ್ ಸರ್. ಇನ್ನು ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ಗಳು ಇದೆ ನೋಡಿ, ರೌಂಡ್ ಇದೆ, ಸ್ಕ್ವೇರ್ ಇದೆ, ಮಾರ್ಬಲ್ ಇದೆ, ಇನ್ನು ಹಾನೆಕ್ಸು ಇದೆ. ಹೌದು ಸರ್, ಹಾನೆಕ್ಸ್ ಇದೆ, ಅದರಲ್ಲಿ 4 ಚೇರ್ ಇದೆ, 8 ಚೇರ್ ಇದೆ. ಕಸ್ಟಮರ್ಗೆ ಯಾವ ತರ ಬೇಕಾದ್ರೂ ಸೆಲೆಕ್ಷನ್ ಕೊಡ್ತೀವಿ ಸರ್. ರೋಸ್ ವುಡ್ ಬೇಕಾ ರೋಸ್ ವುಡ್ ಇದೆ, ಶೀಶಮ್ ಬೇಕಾ ಶೀಶಮ್ ಇದೆ, ಆಯ್ತಾ. ಯಾವ ತರ ಬೇಕು, ಟೀ ಕುಡ್ ಬೇಕಾ ಟೀ ಕುಡ್ ಇದೆ, ಕುಷನ್ ಕಾಟ್ ಬೇಕಾ, ಕುಷನ್ ಡೈನಿಂಗ್ ಬೇಕಾ. ನೋಡಿ ಇದು ಹಾನೆಕ್ಸ್ ವೀಕ್ಷಕರೇ, ಪ್ಯೂರ್ ಹಾನೆಕ್ಸ್ ಮಾರ್ಬಲ್, ಪ್ಯೂರ್ ಟೀ ಕುಡ್ ಇದು ನೋಡಿ. ಮಾಡೆಲ್ ನೋಡಿ, ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಸುಮ್ಮನೆ ಏನೋ ವಿಡಿಯೋದಲ್ಲಿ ಮಾಡ್ತೀವಲ್ಲ, ನಿಮ್ಮ ಮಾಡೆಲ್ಗಳು ನೋಡಿ. ಈ ಥರ ಮಾಡೆಲ್ಗಳು ನಿಮಗೆ ಹೊರಗಡೆ ಎಲ್ಲೂ ಸಿಗಲ್ಲ ವೀಕ್ಷಕರೇ. ನಾನು ಅದಕ್ಕೆ ಹೇಳೋದು, ಆ್ಯಪಲ್ ವುಡ್ ಫರ್ನಿಚರ್ನ ಭೇಟಿ ಮಾಡಿ. ಸಾಕಷ್ಟು ನಿಮಗೆ ಬರೀ ಸೋಫಾ ಅಷ್ಟೇ ಅಲ್ಲ, ಬರೀ ಡೈನಿಂಗ್ ಟೇಬಲ್ ಅಷ್ಟೇ ಅಲ್ಲ, ನಿಮಗೆ ಕಾಟು ಎಲ್ಲ ಮನೆಗೇನು ಪ್ರತಿಯೊಂದು ಐಟಮ್ ಬೇಕು. ಫರ್ನಿಚರ್ ಕಲೆಕ್ಷನ್ಸ್ ಜಾಸ್ತಿ ಇದೀವಿ ಕಸ್ಟಮರ್ಗೆ. ಅದಕ್ಕೆ ಒಂದಿಲ್ಲ ಇನ್ನೊಂದು ನಾನು ಹೇಳೋದು, ಅದಿಷ್ಟ ಆಗ್ಲಿಲ್ಲ, ಇದು ಇಷ್ಟ ಆಗ್ಲಿಲ್ಲ, ಇನ್ನೊಂದು ತುಂಬಾ ಆಪ್ಷನ್ ಇದೆ. ಡೈನಿಂಗ್ ಅಲ್ಲೂ ನನ್ನ ಪ್ರಕಾರ 80 ಡೈನಿಂಗ್ ಆಪ್ಷನ್ ಕೊಡ್ತೀನಿ, 80 ಡೈನಿಂಗ್ ಡಿಸ್ಪ್ಲೇನಲ್ಲಿ ಆಪ್ಷನ್ ಕೊಡ್ತೀನಿ. ಸೋಫಾನಲ್ಲಿ ಹೋದ್ರೆ ನೀವು ಅವಾಗಲೇ ಹೇಳಿದಾಗ 100 ಸೋಫಾವರೆಗೂ ಡೈನಿಂಗ್ ಆಪ್ಷನ್ ಗೊತ್ತಿದೆ. ಕಾಟಲ್ಲಿ ಹೋದ್ರೆ 60ನಿಂದ 70 ಕಾಟಲ್ಲಿ ಇದೆ. ಆ ಥರ ಆಪ್ಷನ್ ಅಂತೂ ತುಂಬಾ ಇದೆ. ಅವ್ರು ಯಾವ ಸೆಲೆಕ್ಷನ್ ಮಾಡ್ತಾನೆ ಅದಕ್ಕೆ ಹೇಳೋದು. ಇಲ್ಲಿ ಬಂದು ಸೆಲೆಕ್ಷನ್ ಮಾಡಿದ್ರೆ ಕಸ್ಟಮರ್ಗೆ ಕಂಫರ್ಟ್ ಗೊತ್ತಾಗ್ಬಿಡುತ್ತೆ ಸರ್. ಯಾಕಂದ್ರೆ ಕುತ್ಕೊಂಡು ನೋಡಿದ್ರೆ, ಇವಾಗ ಎಕ್ಸಾಂಪಲ್ ನೋಡಿ, ಇದು ಹೈಟ್ ಇದೆ, ಇದು ಕಡಿಮೆ ಇದೆ, ಅವ್ರ ಕಸ್ಟಮರ್ ಹೈಟ್ ಹೆಂಗಿದ್ದಾರೆ ಅವ್ರ ತಕ್ಕಾಗಿ ಬಂದು ಕುತ್ಕೊಂಡು ನೋಡಿದ್ರೆ ಅವ್ರ ಕಂಫರ್ಟ್ ಗೊತ್ತಾಗ್ತದೆ. ಇಲ್ಲ ಇನ್ನೂ ಬೆಂಡ್ ಮಾಡ್ಬೇಕಾ, ಇನ್ನು ಸ್ವಲ್ಪ ಕುಷನ್ ದಪ್ಪ ಮಾಡ್ಕೊಬೇಕಾ, ಅವ್ರು ಯಾವ ತರ ಕೇಳ್ತಾರೋ ಆ ತರ ನಾವು ಮಾಡ್ಕೊಡ್ತೀವಿ ಸರ್. ಓಕೆ ವೀಕ್ಷಕರೇ, ಸರ್ರು ಕ್ಲೈಂಟ್ ಕೂಡ ಬಂದರು, ಸೊ ಬ್ಯುಸಿ ಇದ್ರು, ಸೊ ಅದಕ್ಕೆ ಹೋದರು. ನಾನೇ ಹಂಗೆ ತೋರಿಸ್ಕೊಂಬಂದ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ಸಾಕಷ್ಟು ಡೈನಿಂಗ್ ಟೇಬಲ್, ಆ ಕಡೆ ಒಂದು ತೋರಿಸಿದೆ ನಿಮಗೆ ಡೈನಿಂಗ್ ಟೇಬಲು. ಇದೆಲ್ಲ ಜಾಸ್ತಿ ಸೆಟ್ಟು, ಜಾಸ್ತಿ ಐಟಮ್ಗಳು ಇಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನು ತೋರಿಸ್ಕೊಂಬಂದ್ಬಿಡ್ತೀನಿ ಒಂದೊಂದಾಗಿ. ಹಾಗೆ ಸುಮ್ಮನೆ ಹಾಗೆ ತೋರಿಸ್ಕೊಂಡ್ಬಿಡ್ತೀನಿ ವಿಡಿಯೋ, ಯಾಕಂದರೆ ಲೆಂತ್ ಮಾಡೋದು ಬೇಡ. ಸೈಜ್ಗಳು ಆಗಿರಲಿ, ಮಾಡೆಲ್ ಆಗಿರಲಿ, 4 ಸೀಟರು, 6 ಸೀಟರು, ಮಾರ್ಬಲ್ ಟಾಪ್ ಆಗಿರಲಿ. ಇದು ನೋಡಿ, ಇದು 4 ಸೀಟರು ಈ ಥರ ಬೇಕು ಅಂದರೆ. ಇಲ್ಲ ನೋಡಿ, ಇದು 4 ಸೀಟರು ಬೆಂಚು ಬೇಕು ಅಂದರೆ ಸಿಗುತ್ತೆ ನಿಮಗೆ. ಮೇಲ್ಗಡೆ ಗ್ಲಾಸ್ ಹಾಕಿದ್ದಾರೆ. ಮತ್ತು ಈ ಕಡೆ ತೋರಿಸ್ಬೋದು, ಇದು ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಇದಕ್ಕೆಲ್ಲ ನೋಡಿ ಯಾವ ಥರ ಯೂಸ್ ಮಾಡ್ತಾರೆ. ಇದು ಕಲರ್ ಬೇಕಾದ್ರೆ ನಿಮಗೆ ಯಾವ ಥರ ಬೇಕು ಆ ಥರ ನಿಮಗೆ ಕಲರ್ ಮಾಡಿಕೊಡ್ತಾರೆ, ಅದ್ರ ಬಗ್ಗೆ ಇಲ್ಲ. ಬಟ್ ಪ್ರೈಸ್ ಇರಲಿಲ್ಲ, ಸೊ ನಿಮಗೆ ಡೀಟೇಲ್ ಸಿಕ್ಕಿರ್ಬೋದು ವೀಡಿಯೋದಲ್ಲಿ, ನಾವೇನು ತೋರಿಸಿದ್ದೀವಿ ನಿಮಗೆ. ಯಾಕಂದರೆ ಮಾಡೆಲ್ ಇದ್ದಾಗ ಅವಾಗಿಂದ ಸೇಲ್ ಆಗಿಬಿಡುತ್ತೆ. ನೆಕ್ಸ್ಟ್ ಆ ಸೋಫಾ ಬಂದರೆ ಅದಕ್ಕೆ ಬೇರೆ ಥರ ಫ್ಯಾಬ್ರಿಕ್ ಹಾಕಿರ್ತಾರೆ, ಬೇರೆ ಥರ ಮೆಟೀರಿಯಲ್ ಹಾಕಿರ್ತಾರೆ, ಆವಾಗ ಪ್ರೈಸ್ ಚೇಂಜ್ ಆಗುತ್ತೆ ಅನ್ನೋದು ಉದ್ದೇಶ ಅದೊಂದೇ.
ನೋಡಿ ಇಲ್ಲಿ ಗ್ಲಾಸ್ ಟಾಪ್ ಆಗಿರ್ಬೋದು, ಮಾರ್ಬಲ್ ಟಾಪ್ ಆಗಿರ್ಬೋದು, ಇಲ್ಲೂ ನೋಡಿ ಇಲ್ಲಿ ಗ್ರಾನೈಟು, ಇಲ್ಲಿ ಹಾಕಿರೋದು ಗ್ರಾನೈಟು. ಬನ್ನಿ ಹಾಗೆ ತೋರಿಸ್ಕೊಂಡು ಹೋಗ್ಬಿಡ್ತೀವಿ. ಇದು ನೋಡಿ ಓವಲ್ ಶೇಪಲ್ಲಿದೆ, 6 ಸೀಟರು. ನಿಮಗೆ 4 ಸೀಟರ್ ಬೇಕಂದ್ರೂ ಸಿಗುತ್ತೆ. ಪ್ರೈಸ್ನ ಲಿಸ್ಟ್ನು ವಿಡಿಯೋದಲ್ಲಿ ನಾನು ಹೇಳ್ತಾ ಇಲ್ಲ. ಸೊ ಸರ್ ನಿಮಗೆ ಏನಾದರೂ ಫೋಟೋ ತೊಗೊಳ್ಳಿ, ಇದ್ರದ್ದೇನೋ ನಿಮಗೆ ಪ್ರೈಸ್ ಲಿಸ್ಟ್ ಬೇಕು ಅಂದರೆ ಕಾಲ್ ಮಾಡಿ, ಅದನ್ನು ನಿಮಗೆ ಪ್ರೈಸ್ನ ಡೆಫಿನೆಟ್ಲಿ ಸರ್ ನಿಮಗೆ ತಿಳಿಸ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿದ್ದೀನಿ, ಕಾಲ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಇದು ಬೇಸಿಕ್ ಥರ ಇದು, ಸ್ವಲ್ಪ ಶೀಶೆ ಮೂಡ್ ಥರ ಇದೆ ನೋಡೋದಕ್ಕೆ. ಶೀಶೆ ಮೂಡಲ್ಲಿ ಬೇಕು ಅಂದರೂ ಮಾಡಿಕೊಡ್ತಾರೆ. ಕಾಂಪ್ಯಾಕ್ಟ್, ತುಂಬ ಜಾಸ್ತಿ ಇರಲ್ಲಪ್ಪ, ಮನೇಲಿ ಜಾಗ ಇಲ್ಲ ಅನ್ನೋರಿಗೆ ಸ್ವಲ್ಪ ಚಿಕ್ಕದಾಗಿದೆ, ಕಾಂಪ್ಯಾಕ್ಟಾಗಿದೆ. ಕೂತ್ಕೊಂಡ್ರೆ ಓಕೆ, ಆರಾಮಾಗಿ ಒಬ್ಬರು ಕೂತ್ಕೋಬೋದು ಕ್ಲೀನಾಗೆ. ತುಂಬ ಏನೋ ಚಿಕ್ಕದಾಗಿದೆ ಅನ್ನೋದಿಲ್ಲ, ಕೂತ್ಕೋಬೋದು. ಓಕೆ, ಇನ್ನು ಇಲ್ಲಿ ನೀವು ನೋಡೋದಾದರೆ ನಿಮಗೆ ಸೋಫಾಗಳು ಇಟ್ಟಿದ್ದಾರೆ, ಟೀ ಕುಡ್ ಸೋಫಾಗಳು, ಪ್ಯೂರ್ ಟೀ ಕುಡ್ ವೀಕ್ಷಕರೇ. ಸರ್ ಆಗಲೇ ಹೇಳ್ತಿದ್ದಾರೆ, ಸರ್ವಿಸಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂದುವರಿಯಲ್ಲ. ಯಾಕಂದರೆ ಒಂದು ಪೀಸ್ ಕೂಡ ನಿಮಗೆ ಯಾವುದು ಮಿಕ್ಸಿಂಗ್ ಇರೋಲ್ಲ ವೀಕ್ಷಕರೇ. ಇದು ನೋಡ್ಕೊಂಬಿಡಿ, ಮಾಡೆಲ್ಗಳು ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ನಿಮಗೆ ನೋಡಿ ಇಲ್ಲೊಂಥರ ಇದೆ, ಇಲ್ಲಿ ಇದ್ರ ಮೇಲೆ ನಿಮಗೆ ಕುಷನ್ ಹಾಕಿಲ್ಲ, ಕುಷನ್ ಹಾಕ್ದೇ ಇಟ್ಟಿದ್ದಾರೆ. ಇದಕ್ಕೆ ಯೂಜ್ ಪಿಲ್ಲೋ ನೋಡಿ ಎಷ್ಟು ದೊಡ್ಡದಾಗಿದೆ. ಪಿಲ್ಲೋನ ಒಂದು ಕೂತ್ಕೊಂಡ್ಬಿಡುತ್ತೆ, ಆ ಥರ ಇದೆ. ನಿಮ್ಮೇನು ನಾನು ತೋರಿಸ್ತಾ ಇರೋದು ನಿಮಗೆ ಡಿಸೈನ್ಗಳು ಯಾವ ಥರ ಇದೆ ಅಂತ ತೋರಿಸೋದಕ್ಕೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಇದು ನೋಡ್ಬೋದು, ಇದೇ ಒಂಥರ ಡಿಫ್ರೆಂಟ್ ಆಗಿದೆ, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ, ತುಂಬ ದೊಡ್ಡದಾಗಿಲ್ಲ. ಇದು ನೋಡಿ ನಾನು ಕೂತ್ಕೊಂಡು ತೋರಿಸ್ತೀನಿ. ನನಗಿಂತ ಸ್ವಲ್ಪ ಬಲ್ಕಿ ಆಗಿರೋರು ಕೂತ್ಕೋಬೋದು. ಪ್ಯೂರ್ ಟೀ ಕುಡ್ಡು, ಇದಕ್ಕೆ ಲೈಫ್ ಟೈಮ್ ವಾರಂಟಿ ಸಮೇತ ಸಿಗುತ್ತೆ. ಇದೊಂಥರ ಆಯಿತಾ, ಬನ್ನಿ ನೋಡಿ ಇದೊಂಥರ ಇದೆ. ಇಲ್ಲ ಸರ್ ಸ್ವಲ್ಪ ಏನೋ ಒಂಚೂರಿನ ಡಿಫ್ರೆಂಟಾಗಿ ಏನಾದರೂ ಬೇಕು ಅಂದರೆ ನೋಡಿ ಇದು ಕೂಡ ಇದೆ. ಇದು ನೋಡಿ ಹ್ಯಾಂಡಲ್ ನೋಡಿ ಯಾವ ಥರ ಇದೆ, ನಾರ್ಮಲ್ ಹ್ಯಾಂಡಲ್ ಇಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಇದೆಲ್ಲ ಪ್ಯೂರ್ ಟೀ ಕುಡ್ಡು ವೀಕ್ಷಕರೇ. ಓಕೆ, ಇದೆಲ್ಲ ಆಯಿತು. ಇನ್ನು ಕಾಟ್ ಆಪ್ಷನ್ ಬಂದರೆ ಸಾಕಷ್ಟು ಕಾಟ್ ಆಪ್ಷನ್ ಇದೆ. ಹೈಡ್ರಾಲಿಕ್ ಇದೆ ನೋಡಿ, ಇಲ್ಲಿ ಹೈಡ್ರಾಲಿಕ್ ಕಾಟ್ ಇದೆ. ಇನ್ನು ಶೀಶಮ್ ಇದೆ, ಅಲ್ಲೂ ನಾವು ತೋರಿಸಿದ್ವಿ ನಿಮಗೆ ಕಾಟ್ ಆಪ್ಷನ್ನು. ಆ ಕಡೆ ಎಲ್ಲ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಡ್ಗಳು ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ನಾರ್ಮಲು ಸರ್ ಆಗಲೇ ಹೇಳ್ದಂಗೆ ಇಷ್ಟು 15,000 18,000 ಎಷ್ಟು ಹೇಳಿದ್ರು. ಕಾರ್ಡ್ಗಳು ಕ್ವೀನ್ ಸೈಜ್ ಕಾರ್ಡ್ಗಳು ಸಿಗುತ್ತೆ. ಇನ್ನು ಹೆಡ್ ಸ್ಟೋರೇಜ್ಗಳು ಇತ್ತು ಅಂದ್ರೂ ಬೇಕಾದರೆ ಸಿಗುತ್ತೆ. ಓಕೆ, ಅದನ್ನು ನಿಮಗೆ ರಿಮೂವ್ ಆಗುತ್ತೆ ಅದು. ನೋಡಿ ಇದು ಶೀಶೆ ಮುಡ್, ಇದು ಶೀಶಮ್, ಐ ಥಿಂಕ್ ಶೀಶೆ ಮುಡ್ ಅನಿಸುತ್ತೆ. ಸ್ವಲ್ಪ ಡಿಸೈನ್ ಇದೆ, ಚೆನ್ನಾಗಿದೆ. ಇನ್ನು ಈ ಕಡೆ ಬಂದರೆ ನಾರ್ಮಲ್ಲು ನಿಮಗೆ ಕಾರ್ಡ್ಗಳು ಸಿಗುತ್ತೆ. ಕಿಂಗ್ ಸೈಜು, ಕ್ವೀನ್ ಸೈಜು ಇತ್ತು. ನಿಮಗೆ ಮ್ಯಾಟ್ರಸ್ ಸಹ ಇವ್ರ ಹತ್ರ ಸಿಗುತ್ತೆ. ಏನೇ ಒಂದು ನಿಮಗೆ ಫರ್ನಿಚರ್ ಬೇಕು ಅಂದ್ರೆ ವೀಕ್ಷಕರೇ, ಸೋಫಾಯಿಂದ ಹಿಡ್ದು, ಕಾಟಿಂದ ಹಿಡ್ದು, ಡೈನಿಂಗ್ ಟೇಬಲಿಂದ ಹಿಡ್ದು, ಮ್ಯಾಟ್ರಸ್ಸಿಂದ ಹಿಡ್ದು, ಟಿ ವಿ ಕ್ಯಾಬಿನೆಟ್ ಕೂಡ ಅಲ್ಲಿ ಇಟ್ಟಿದ್ದಾರೆ. ಟಿ ವಿ ಕ್ಯಾಬಿನೆಟ್ಟಿಂದ ಹಿಡ್ದು A to Z ಒಂದು ಐಟಮ್ನ ನೀವು ತೊಗೋಬೇಕು ಒಂದೇ ಕಡೆ, ಒಂದು ಸೆಗ್ಮೆಂಟಲ್ಲಿ ಎಲ್ಲಾದರೂ ಒಂದು ಕಡೆ ಸಿಗುತ್ತೆ ಅಂತ ಹೇಳಿದ್ರೆ ಆಪಲ್ ವುಡ್ ಫರ್ನಿಚರಲ್ಲಿ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನಾನು ಆಗಲೇ ಹೇಳಿದೆ ನಿಮಗೆ, ಬಂದರೆ ಮಾತ್ರ ಸಾಕಷ್ಟು ಕಲೆಕ್ಷನ್ ನೋಡ್ಬೋದು. ಕೆಲವರೆಲ್ಲ ಬರ್ತಾರೆ, ಬಂದರೆ 2 ಅವರ್ ಇಲ್ಲೇ ಇದ್ದು ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಸೊ ಯಾಕಂದರೆ ಅಷ್ಟು ಯೂಸ್ ಕಲೆಕ್ಷನ್ಸ್ ಇಲ್ಲಿದೆ ಅಂತ ಇಷ್ಟಪಡ್ತಾರೆ. ನಾನು ಅದಕ್ಕೆ ಇಲ್ಲಿ ಬರೋದು. ಯೂಸ್ ಕಲೆಕ್ಷನ್ಸ್ ನೋಡೋಕ್ಕೆ ಸಿಗುತ್ತೆ, ನಿಮಗೆ ತೋರ್ಸೋಕ್ಕೆ ಸಿಗುತ್ತೆ. ಒಳ್ಳೊಳ್ಳೆ ಮಾಡೆಲ್ಸ್ನ ವಿಡಿಯೋದಲ್ಲಿ ಕವರ್ ಮಾಡ್ಬೋದು ನಮ್ಮ ಚಾನಲಲ್ಲಿ ಅಂತ. ಸೊ ಈ ಥರ ಫರ್ನಿಚರ್ ವಿಡಿಯೋಗಳು ನಮ್ಮ ಚಾನಲ್ ಬರ್ತಾ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ವಿಡಿಯೋನ ನಮ್ಮ ಚಾನಲ್ಲಿ ಬರ್ತಾ ಇರುತ್ತೆ. ಇದು ಇವತ್ತಿನ ವಿಡಿಯೋದಲ್ಲಿ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಬೇರೆ ಯಾರಾದರೂ ಒಂದು ಫರ್ನಿಚರ್ ತೊಗೋಬೇಕು ಅಂತ ಬಂದರೆ ಈ ವಿಡಿಯೋನ ಅಂಥವ್ರಿಗೆ ಶೇರ್ ಮಾಡಿ ವೀಕ್ಷಕರೇ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಸರ್ಕಲ್ ಆಗಿರಲಿ, ಯಾರಿಗಿದ್ರೂ ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ನಮಸ್ಕಾರ.